ಐಪಿಎಲ್ ಹಂಗಾಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಂಜುನಾಥ್. ಎಸ್ ವೀಕ್ಷಕರೇ, 2026ನೇ ಆವೃತ್ತಿಯ 11ನೇ ಪಂದ್ಯವಾದ ಇವತ್ತು ಐಪಿಎಲ್ನ ಬದ್ಧ ವೈರಿಗಳು ಅಂತಲೇ ಕರೆಸಿಕೊಳ್ಳುವಂತಹ RCB ಹಾಗೂ CSK ಮಧ್ಯೆ ಹಣಾಹಣಿ ನಡೀತಾ ಇದೆ. ಈ ಹೈ ವೋಲ್ಟೇಜ್ ಪಂದ್ಯವನ್ನು ವೀಕ್ಷಿಸಲು ಕೋಟ್ಯಾಂತರ ಅಭಿಮಾನಿಗಳು ಕಾತುರರಾಗಿದ್ದಾರೆ. CSK ಟೀಮಲ್ಲಿ ಧೋನಿ ಇದಾರೋ ಇಲ್ವೋ ಅನ್ನೋ ಒಂದು ಕನ್ಫ್ಯೂಷನ್ ಒಂದು ಕಡೆ ಆದರೆ, RCB ಟೀಮ್ನಲ್ಲಿ ವಿರಾಟ್ ಕೊಹ್ಲಿ ಅವರು ಅಬ್ಬರಿಸ್ತಾ ಇದ್ದಾರೆ. RCB ತಂಡವು ಆಡಿರ್ತಕ್ಕಂಥ ಮೊದಲನೇ ಪಂದ್ಯದಲ್ಲೇ ಜಯಬೇರಿ ಬಾರಿಸಿ ಬಹಳ ಹುಮ್ಮಸ್ನಲ್ಲಿದ್ದಾರೆ. ಆದರೆ CSK ಅವರು ಆಡಿರ್ತಕ್ಕಂಥ 2 ಮ್ಯಾಚ್ಗಳನ್ನು ಸೋತು ಆತ್ಮವಿಶ್ವಾಸ ಕುಗ್ಗಿದೆ. ಸೊ ನಾವಿವತ್ತು ಯಾವ ಟೀಮು ಬಲಾಬಲಗಳು ಏನಿದೆ, ಯಾವ ಟೀಮ್ನ ಸ್ಟ್ರೆಂತ್ ಹೇಗಿದೆ ಅಂತ ಡಿಸ್ಕಷನ್ ಮಾಡ್ತಾ ಹೋಗೋಣ. ನಮ್ಮ ಜೊತೆ ಇದ್ದಾರೆ ಮಾಜಿ ಕ್ರೀಡಾ ಪತ್ರಕರ್ತರಾದ ಅನಿಲ್ ಸರ್ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೂ ಕೂಡ ಸ್ವಾಗತ. ಓಕೆ ಸರ್, ಮೊದಲನೇದಾಗಿ RCB ಮತ್ತು CSK ಈ 2 ತಂಡಗಳ ಬಗ್ಗೆ ಹೇಳೋದಾದರೆ ಏನು ಹೇಳ್ಬೋದು ಸರ್? ಖಂಡಿತ ನೀವು ಹೇಳ್ದಂಗೆ ಇವತ್ತು ಚಿನ್ನಸ್ವಾಮಿ ಕ್ರೀಡಾಂಗಣ 11ನೇ ಪಂದ್ಯಕ್ಕೆ ಈ ಒಂದು ಏನು 2026ನೇ ಸಾಲಿನ 19ನೇ ಸೀಸನ್ನಲ್ಲಿ ಈ ನೀವು ಹೇಳಿದ್ರಿ ಅವಾಗಲೇ 2 ತಂಡಗಳು ಬದ್ಧ ವೈರಿಗಳು ಅಂತ. ಯಾಕೆಂದರೆ 2 ತಂಡಗಳು ಕೂಡ ಅತಿ ಹೆಚ್ಚು ಪ್ರೇಕ್ಷಕರನ್ನು ಒಳಗೊಂಡಿರ್ತಕ್ಕಂಥ ತಂಡಗಳು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಒಂದು ಕಡೆ RCB ಹೋಮ್ ಗ್ರೌಂಡಲ್ಲಿ ಇವತ್ತು ಕಣಕ್ಕಿಳಿತಾ ಇದೆ. CSK 2 ಪಂದ್ಯಗಳನ್ನು ಸೋತಿರೋದ್ರಿಂದ ಇವತ್ತು ಗೆಲ್ಲದೇ ಬೇಕಾದಂಥ ಒತ್ತಡ ಇದೆ. ಹಾಗಾಗಿ RCB ಮತ್ತು CSK ನಡುವಿನ ಇವತ್ತಿನ ಪಂದ್ಯ ಹೆಚ್ಚು ರೋಚಕತೆಯಿಂದ ಕೂಡಿರ್ತದೆ. 2 ಕೂಡ ಬಲಿಷ್ಠ ತಂಡಗಳು. ನಾವು ನೋಡೋದು IPL ಇತಿಹಾಸವನ್ನು ನೋಡ್ತಾ ಬರೋದಾದರೆ ಅತಿ ಹೆಚ್ಚು ಅಭಿಮಾನಿಗಳನ್ನು ಹೊಂದಿರತಕ್ಕಂಥದ್ರಲ್ಲಿ ಮೊದಲನೇ ತಂಡ RCB ಅಂತ ನಾವು ಅಂದ್ಕೊಂಡ್ರೆ, ಅಷ್ಟೇ ಅಭಿಮಾನಿಗಳನ್ನು ಒಳಗೊಂಡಿರ್ತಕ್ಕಂಥ ಮತ್ತೊಂದು ತಂಡ ಯಾವುದಾದ್ರು ಇದೆ ಅಂದರೆ ಅದು ಚೆನ್ನೈ ಸೂಪರ್ ಕಿಂಗ್. ಹಾಗಾಗಿ ಇವತ್ತಿನ ಪಂದ್ಯದ ಮೇಲೆ ಪ್ರತಿಯೊಬ್ಬರು ಕೂಡ ಕಣ್ಣನ್ನು ನೆಟ್ಟಿದ್ದಾರೆ. RCB ತನ್ನ ಗೆಲುವಿನ ಓಟವನ್ನು ಮುಂದುವರಿಸಬೇಕು ಅಂತ ತವಕ ಒಂದು ಕಡೆ ಇದ್ದರೆ, CSK ಎಲ್ಲೋ ಒಂದು ಕಡೆ ನಾವು ಮತ್ತೆ ಸೋಲಿನ ಸುಳಿಗೆ ಸಿಲುಕ್ತಾ ಇದ್ದೀವಿ, ಅದರಿಂದ ಹೇಗೆ ಹೊರಗೆ ಬರೋದಪ್ಪ ಅಂತಕ್ಕಂಥ ಒಂದು ಕಾತರದಲ್ಲಿದ್ದಾರೆ. ಆ 2 ತಂಡಗಳಿಗೆ ಇವತ್ತಿನ ಪಂದ್ಯ ಚಿನ್ನಸ್ವಾಮಿಯಲ್ಲಿ ಒಂದು ವೇದಿಕೆಯಾಗಿ ಮಾರ್ಪಟ್ಟಿದೆ. ನೋಡೋಣ ಇವತ್ತಿನ ಪಂದ್ಯ ಯಾವ ರೀತಿ ಸಾಗ್ತದೆ ಅನ್ನೋದನ್ನು. ಸರ್, ಈಗ ಕಳೆದ ಮ್ಯಾಚ್ ಬಗ್ಗೆ ಮಾತಾಡೋದಾದರೆ 203 ರನ್ನನ್ನು ಈಸಿಯಾಗಿ RCB ಚೇಸ್ ಮಾಡಿದೆ. ಇದ್ರ ಬಗ್ಗೆ ಹೇಳೋದಾದರೆ ಎಷ್ಟು ಪವರ್ ಆಗಿದ್ದಾರೆ, ಎಷ್ಟು ಅಟ್ಯಾಕಿಂಗಲ್ಲಿದ್ದಾರೆ RCB ಬ್ಯಾಟರ್ಸ್? ನೋಡಿ, ನಾವು IPLನಲ್ಲಿ ನೋಡ್ತಾ ಬಂದರೆ RCB ಮತ್ತು CSK 2008ರಿಂದನೂ ಕೂಡ ಒಂದು ಒಳ್ಳೆಯ ತಂಡಗಳೇ. MS ಧೋನಿ ಅವರ ನಾಯಕತ್ವದಲ್ಲಿ CSK ತಂಡ 5 ಬಾರಿ ಕಪ್ಪನ್ನು ಗೆದ್ದು ಈಗಾಗಲೇ ತಂಡದ ಒಂದು ಸಾಮರ್ಥ್ಯ ಏನನ್ನೋದು ಕೂಡ ಸಾಬೀತುಪಡಿಸಿದೆ. ತಾನು ಎಲ್ಲ ಇತರ ತಂಡಗಳಿಗಿಂತ ಬಲಿಷ್ಠ ಅನ್ನೋದು ಕೂಡ ಈಗಾಗಲೇ ಸಾಬೀತಾಗಿದೆ. RCB ಕಳೆದ ವರ್ಷ ಕಪ್ಪನ್ನು ಗೆದ್ದು ಹಾಲಿ ಚಾಂಪಿಯನ್ ಆಗಿ ಈ ಬಾರಿ IPLನಲ್ಲಿ ತನ್ನ ಗೆಲುವಿನ ಓಟವನ್ನು ಮುಂದುವರಿಸಿದ್ರಿಂದ ಇವತ್ತಿನ ಪಂದ್ಯದಲ್ಲಿ ಸಹಜವಾಗಿ RCBಗೆ ಎಲ್ಲೋ ಒಂದು ಕಡೆ ಆ ಹುಮ್ಮಸ್ಸು ಜಾಸ್ತಿ ಇದೆ, ಸ್ಟ್ರೆಂತನ್ನು ಆಟೋಮೆಟಿಕ್ಕಾಗಿ ಜಾಸ್ತಿ ಆಗುತ್ತೆ. ಆಮೇಲೆ ತವರು ಕ್ರೀಡಾಂಗಣದಲ್ಲಿ ಇವತ್ತಿನ ಪಂದ್ಯ ನಡೀತಾ ಇರೋದ್ರಿಂದ RCBಗೆ ಸಹಜವಾಗಿ ಆ ಗೆಲುವಿನ ಓಟವನ್ನು ಮುಂದುವರಿಸಲಿಕ್ಕೆ ಬಹಳ ಉಪಯುಕ್ತ ಆಗ್ತದೆ. 2 ತಂಡಗಳು ಈಗಾಗಲೇ ನೀವು ಹೇಳಿದಾಗೆ ಅತ್ಯುತ್ತಮ ಆಟಗಾರರಿಂದ ಕೂಡಿರೋದ್ರಿಂದ ಇವತ್ತು RCBಲಿ ಏನು ನಾವು ಇವತ್ತಿನ ಆಟ ನೋಡ್ತಾ ಇದ್ದೀವಿ, ಈ ಒಂದು ಆಟಕ್ಕೆ ನಿಜವಾಗ್ಲೂ ಒಂದು ಒಳ್ಳೆ ವೇದಿಕೆ ಸಿಗುತ್ತೆ. ಚಿನ್ನಸ್ವಾಮಿಯಲ್ಲಿ ಇವತ್ತು ಪ್ರೇಕ್ಷಕರಿಗೆ ಒಂದು ರಸದೌತಣ ಸಿಗುತ್ತೆ ಅನ್ನೋದರಲ್ಲಿ ನಾವೆಲ್ಲರೂ ಕೂಡ ಅದನ್ನು ನಿರೀಕ್ಷೆ ಮಾಡ್ಬೋದು, ಡೌಟ್ ಇಲ್ಲ. ಓಕೆ ಸರ್, ನೆಕ್ಸ್ಟ್ CSK ಆಡಿರುವಂಥ 2 ಮ್ಯಾಚ್ಗಳಲ್ಲೂ ಸೋತಿದ್ದಾರೆ ಸರ್. ಎಷ್ಟು ಪ್ರೆಷರ್ ಇದೆ ಸರ್ ಅವ್ರ ಮೇಲೆ? ಖಂಡಿತ ನಾನು ಅದೇ ನಿಮಗೆ ಹೇಳೋಣ ಅಂತಿದ್ದೆ. CSK 2008ರಿಂದ ಧೋನಿ ಅವರ ನಾಯಕತ್ವದಲ್ಲಿ 5 ಬಾರಿ ಕಪ್ಪನ್ನು ಗೆದ್ದಿದೆ. ಆದರೆ ಕಳೆದ ಬಾರಿ 2024ರಲ್ಲಿ ಆ ತಂಡ 14 ಪಂದ್ಯಗಳಲ್ಲಿ 7ರಲ್ಲಿ ಗೆಲುವನ್ನು ಸಾಧಿಸಿ 5ನೇ ಸ್ಥಾನದಲ್ಲಿತ್ತು. 2025ರಲ್ಲಿ 14 ಪಂದ್ಯಗಳಲ್ಲಿ ಕೇವಲ 4 ಪಂದ್ಯಗಳನ್ನು ಗೆದ್ದು 10ನೇ ಸ್ಥಾನಕ್ಕೆ ಕುಸಿತದೆ. ನೋಡಿ, 5 ಬಾರಿ ಕಪ್ಪನ್ನು ಗೆದ್ದಂಥ ತಂಡದ ಒಂದು ಅವನತಿ ಪ್ರಾರಂಭವಾಗ್ತದೆ. 2024ರಲ್ಲಿ 5ನೇ ಸ್ಥಾನ, 2025ರಲ್ಲಿ 10ನೇ ಸ್ಥಾನ, ಕಡೆಯ ಕ್ರಮಾಂಕದಲ್ಲಿರ್ತದೆ. ಈ ಬಾರಿ 2026ರಲ್ಲಿ ಮತ್ತೆ ಆಡದಂಥ 2 ಪಂದ್ಯಗಳನ್ನು ಸೋತಿರೋದ್ರಿಂದ ಸಹಜವಾಗಿ ಏನು ಯುವ ನಾಯಕ ಋತುರಾಜ್ ಗಾಯಕ್ವಾಡ್ ಮೇಲೆ ನಿಜವಾಗ್ಲೂ ಬಹಳ ಜವಾಬ್ದಾರಿ ಅನ್ನೋದ್ರ ಜೊತೆಯಲ್ಲಿ ಒಂದು ಒತ್ತಡ ಜಾಸ್ತಿ ಆಗ್ತದೆ. ಇವತ್ತು ಅವರಿಗೆ ಎದುರಾಳಿಯಾಗಿರ್ತಕ್ಕಂಥದ್ದು RCB. ಅದಿಯಲ್ಲಿ RCBಯ ಒಂದು ತವರು ನೆಲದಲ್ಲಿ ಈಗಾಗಲೇ ಒಂದು ಗೆಲುವಿನ ಓಟವನ್ನು
ದಾಖಲಿಸಿ ಅತ್ಯಂತ ಹುಮ್ಮಸ್ಸಿನಲ್ಲಿರ್ತಕ್ಕಂಥ ತಂಡ ಮತ್ತೆ ಆಡಿದಂಥ ಎರಡೂ ಪಂದ್ಯಗಳನ್ನು ಸೋತು ಈ ತಂಡವನ್ನು ಹೇಗಪ್ಪ ಎದುರಿಸಬೇಕು ಅಂತಕ್ಕಂಥ ಚಿಂತೆಯಲ್ಲಿರ್ತಕ್ಕಂಥ ತಂಡ. ಹಾಗಾಗಿ ಸಹಜವಾಗಿ ಇವತ್ತು CSK ತಂಡಕ್ಕೆ ಬಲವಾದ ಒಂದು ಒತ್ತಡ ಇದ್ದೇ ಇದೆ. ಹಾಗಾಗಿ ಯಾಕೆಂದರೆ ಹಿಂದೆ ಆ ತಂಡದಲ್ಲಿ ಅತ್ಯುತ್ತಮವಾದ ಧೋನಿಯವರ ನಾಯಕತ್ವದಲ್ಲಿ ಆ ತಂಡ 5 ಕಪ್ಪನ್ನು ಗೆಲ್ಲುತ್ತೆ ಅಂತ ಅಂತಹ ಬಲಿಷ್ಠ ಆಟಗಾರರಿದ್ದರು. ಮ್ಯಾಥ್ಯೂ ಹೇಡನ್ ಇದ್ದರು, ಮೈಕ್ ಹಸ್ಸಿ ಇದ್ದರು, ಶೇನ್ ವ್ಯಾಟ್ಸನ್ ಇದ್ದರು, ಅಂಬಟಿ ರಾಯ್ಡು ಇದ್ದರು, ರವೀಂದ್ರ ಜಡೇಜಾ ಈ ಸಾರಿ RRಗೆ ಹೋಗಿದ್ದಾರೆ. ಹಂಗಾಗಿ ಆ ತಂಡ ಸದೃಢವಾಗಿತ್ತು. ಈಗೆಲ್ಲ ಒಂದು ಕಡೆ CSK ತಂಡದ ಆ ಒಂದು ಏನು ಗತ ವೈಭವ ಇತ್ತು ಅದು ಕ್ರಮೇಣ ಕಳೆದ 24ನೇ ಸಾಲಿನಲ್ಲಿರ್ಬೋದು, 25ನೇ ಸಾಲಿನಲ್ಲಿರ್ಬೋದು ಈ ಬಾರಿ 2 ಪಂದ್ಯಗಳನ್ನು ಸೋತಿರೋದ್ರಿಂದ ಸಹಜವಾಗಿ ಆ ತಂಡ ಕುಸಿತವನ್ನು ಕಾಣ್ತಾ ಇದೆ ಅಂತಕ್ಕಂಥದ್ದು ಅಂಕಿಅಂಶಗಳನ್ನು ನೋಡಿದ್ರೆ ನಮಗೆ ಗೊತ್ತಾಗ್ತದೆ. ಹಾಗಾಗಿ ಇವತ್ತಿನ ಪಂದ್ಯದಲ್ಲಿ ಅವರು ಪುಟಿದೇಳೋದಕ್ಕೆ ಒಂದು ಒಳ್ಳೆಯ ಅವಕಾಶ. ಓಕೆ ಸರ್, ಈಗ ಇದಕ್ಕೆ ಕಾರಣ ಧೋನಿಯವರು ಆಡ್ತಾ ಇಲ್ವಲ್ಲ ಅದಾಗಿರ್ಬೋದಾ, ಇಲ್ಲ ಜಡೇಜಾ ಅವರು ಬೇರೆ ಟೀಮ್ಗೆ ಹೋಗಿದ್ದಾಗಿರ್ಬೋದಾ, ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಖಂಡಿತ ಧೋನಿ ನೋಡಿ, ನಾವು ಕ್ರಿಕೆಟ್ ಇತಿಹಾಸವನ್ನು ನೋಡ್ತಾ ಬಂದರೆ ಧೋನಿ, ವಿರಾಟ್ ಕೊಹ್ಲಿ ಇವರೆಲ್ಲ ಆ ತಂಡಕ್ಕೆ ಒಂಥರ ಸ್ಟ್ರೆಂತ್ ಅನ್ನು. ಹಾರ್ದಿಕ್ ಪಾಂಡ್ಯ ಕೂಡ ಹಂಗೇನೆ. ಮುಂಬೈಲಿ ಹಾರ್ದಿಕ್ ಪಾಂಡ್ಯ GT ತಂಡಕ್ಕೆ ಇದ್ದಂಥವ್ರನ್ನ ಮುಂಬೈ ಮತ್ತೆ ಅವ್ರನ್ನ ಕರ್ಸ್ಕೊಳುತ್ತೆ. ಯಾಕೆಂದರೆ ವಿರಾಟ್ ಕೊಹ್ಲಿ, ಮಹೇಂದ್ರ ಸಿಂಗ್ ಧೋನಿ ಮತ್ತು ಹಾರ್ದಿಕ್ ಪಾಂಡ್ಯ ಇವರೆಲ್ಲ ಹೇಗಪ್ಪ ಅಂದರೆ ಅವರು ಬರೀ ಆಟಗಾರರಾಗಿ ಅಷ್ಟೇ ಕಾಣಿಸ್ಕೊಳೋದಿಲ್ಲ, ಆ ಇಡೀ ತಂಡದ ಒಂದು ಆತ್ಮಸ್ಥೈರ್ಯ, ತಂಡದ ಬೆನ್ನೆಲುಬಾಗಿ ಕಾಣ್ತಾರೆ. ಇಡೀ ಆಟಗಾರನ ಉರುಪಿಂದ ಒಂದು ಎದ್ದೇಳಿಸ್ತಕ್ಕಂಥದ್ದಿರ್ಬೋದು. ಯಾವುದೇ ಸಮಯದಲ್ಲಿ ಧೋನಿಯವರು ಅದೇ ಮಾಡ್ತಿದ್ದು. ಅವರು ನಾಯಕರಾಗಿದ್ದಾಗ ಯಾಕೆ 5 ಸರಿ ಕಪ್ ಗೆಲ್ತಾರೆ ಅಂದರೆ ಎಂತೆಂಥ ಸಿಚುವೇಷನಲ್ಲಿ ತಂಡವನ್ನು ಬ್ಯಾಟಿಂಗಲ್ಲಿರ್ಬೋದು, ಕೀಪಿಂಗಲ್ಲಿರ್ಬೋದು ಅವರ ಆಕ್ರಮಣಕಾರಿ ಮನೋಭಾವಗಳು. ಎಲ್ಲರೂ ಹೇಳ್ತಾರೆ ಕೂಲ್ ಕ್ಯಾಪ್ಟನ್ ಅಂತ, ಅದನ್ನು ನಾವು ಸಾಬೀತು ಮಾಡಿದ್ರು. ಯಾಕಪ್ಪ ಅಂದರೆ ಅವರು ಅದನ್ನು ಸ್ಟಡಿ ಮಾಡಿರೋರು. ಯಾವ ತಂಡಕ್ಕೆ ಯಾವ ರೀತಿ ನಾವು ಸೋಲಿನ ಒಂದು ಸುಳಿಗೆ ಸಿಲುಕಿಸ್ಬೇಕು ಅಂತಕ್ಕಂಥದ್ದು ಸಹಜವಾಗಿರೋದು. ಅವರು ಕಳೆದ 2 ವರ್ಷದಿಂದ ತಂಡಕ್ಕೆ ಅನುಪಸ್ಥಿತಿ, ಅವರ ಒಂದು ಸಾಮರ್ಥ್ಯ ಸಿಗದೇ ಇರೋದ್ರಿಂದ ಸಹಜವಾಗಿ 24-25ನೇ ಸಾಲಲ್ಲಿ ಆ CSK ತಂಡ ಕಡೆಯ ಸ್ಥಾನಕ್ಕೆ ಬರಲಿಕ್ಕೆ ಅದು ಕೂಡ ಕಾರಣ. ಆ ಧೋನಿಯವರು ಮತ್ತೆ ಬಂದರೆ ಎಲ್ಲೋ ಒಂದು ಆ ಯುವ ಆಟಗಾರರಿಗೆ ಒಂದು ಸ್ಫೂರ್ತಿ ಬರುತ್ತೆ. ಆ ತಂಡ ಮತ್ತೆ ಮರಳಿ ತನ್ನ ಚೈತನ್ಯವನ್ನು ಪಡ್ಕೊಳ್ಲಿಕ್ಕೆ ಖಂಡಿತ ಸಹಜವಾಗಿ ಅದು ಸಾಬೀತಾಗ್ತದೆ. ಇನ್ನು ರವೀಂದ್ರ ಜಡೇಜಾ ಅವರು RRಗೆ ಹೋಗಿದ್ದಾರೆ ಅಂದರೆ ಈಗಾಗಲೇ ನಾವು ಜಡೇಜಾ ಅವರ ಸಾಮರ್ಥ್ಯ ಎಲ್ಲರೂ ಕೂಡ ಸಾಬೀತು ಮಾಡಿದ್ದೀವಿ ನಾವು. ಆದರೆ ಅವರು ಇತ್ತೀಚೆಗೆ ನಾನೀಗ RR ಮೇಲೆ ಅವರು 2 ಪಂದ್ಯಗಳನ್ನು ಆಡಿದಾಗ ನೋಡಿದ್ರೆ ಎಲ್ಲೋ ಒಂದು ಕಡೆ ಏಜ್ ಫ್ಯಾಕ್ಟರ್. ಸಹಜವಾಗಿ ಒಬ್ಬ ಆಟಗಾರನಿಗೆ ವಯಸ್ಸು ಅಂತಕ್ಕಂಥದ್ದು ಬಹಳ ಮುಖ್ಯ. ಅದು ಎಲ್ಲೋ ಒಂದು ಕಡೆ ಅವರಲ್ಲಿ ಕಾಡ್ತಾ ಇದೆ. ಅವರು ಮೊದಲಿನ ಪ್ರದರ್ಶನವನ್ನು ತೋರಲಿಕ್ಕೆ ವಿಫಲರಾಗಿರೋದ್ರಿಂದ ಅವರು ಚೆನ್ನೈ ತಂಡದಲ್ಲಿ ಸ್ಥಾನವನ್ನು ಕಳ್ಕೊಂಡ್ರು ಅಂತಕ್ಕಂಥದ್ದು ಎಲ್ಲೋ ಒಂದು ಕಡೆ ಸಾಬೀತಾಗ್ತಾ ಇದೆ. ಓಕೆ ಸರ್, ಈಗ ಕಳೆದ ಮ್ಯಾಚ್ ನೋಡೋದಾದರೆ ನಮ್ಮ ವಿರಾಟ್ ಕೊಹ್ಲಿ ಅವರು, ದೇವದತ್ ಅವರಾಗಲಿ ಒಳ್ಳೆ ಫಾರ್ಮಲ್ಲಿದ್ದಾರೆ ಸರ್. ಅವ್ರ ಮೇಲೆ ಈ ಮ್ಯಾಚ್ನಲ್ಲಿ ಎಷ್ಟು ಪ್ರೆಷರ್ ಆಗಿರ್ಬೋದು ಸರ್? ಈಗ ಸಹಜವಾಗಿ ನೋಡಿ, ಒಬ್ಬ ಆಟನೇ ಹಾಗೆ. ಯಾವತ್ತೂ ಒಬ್ಬ ಕ್ರೀಡಾಪಟು ಆಟಗಾರ ಒಂದು ಉತ್ತಮ ಫಾರ್ಮಲ್ಲಿದ್ದಾಗ ಎದುರಾಳಿಗಳು ಅವರಿಗೆ 0 ಥರ ಕಾಣಿಸ್ತಾ ಇರ್ತಾರೆ. ಯಾವೊಬ್ಬ ಆಟಗಾರ ವಿಫಲರಾದಾಗ ಒಬ್ಬ ವೀಕ್ ಇರ್ತಕ್ಕಂಥ ಬೌಲರು ಕೂಡ ಅವರಿಗೆ ಬಹಳ ಪರಾಕ್ರಮಿ ಥರ ಕಾಣಿಸ್ತಾ ಇರ್ತಾನೆ. ಈಗ ನಮ್ಮ ವಿರಾಟ್ ಕೊಹ್ಲಿ ನೋಡಿ 2008ರಿಂದ ಈ 2026 ಸೀಸನ್ವರೆಗೂ ಕೂಡ RCB ತಂಡದಲ್ಲಿ ಇರೋದ್ರಿಂದ ಅವ್ರಿಗೆಲ್ಲ ಒಂದು ಕಡೆ RCB ತಂಡಕ್ಕೂ ಅವ್ರು ಬೇಕು, ವಿರಾಟ್ ಕೊಹ್ಲಿಗೂ ಕೂಡ RCB ಬೇಕು. ಯಾಕೆಂದರೆ ಅಷ್ಟು ಅಭಿಮಾನಿಗಳು. ಇವತ್ತೇನಾದರೂ RCB ಅಂದರೆ ವಿರಾಟ್ ಕೊಹ್ಲಿ ಅಂತಾರೆ. ಚಿಕ್ಕ ಮಕ್ಕಳು ಕೇಳಿ RCB ಅಂದರೆ ಅದೊಂದು ತಂಡ ಅಂತ ಗೊತ್ತಿಲ್ಲ, RCB ಅಂದರೆ ವಿರಾಟ್ ಕೊಹ್ಲಿ ಅಂತಾರೆ. ಆ ರೀತಿಯ ಒಂದು ಛಾಪನ್ನು ಮೂಡಿಸಿರೋದ್ರಿಂದ ವಿರಾಟ್ ಕೊಹ್ಲಿ ಮತ್ತು ಪಡಿಕ್ಕಲ್, ವಿರಾಟ್ ಕೊಹ್ಲಿ ಅವರು ಪಡಿಕ್ಕಲ್ಗೆ ಬಹಳಷ್ಟು ಮಾರ್ಗದರ್ಶನ ಮಾಡಿರ್ತಾರೆ. ಯಾಕೆಂದರೆ ಯುವ ಆಟಗಾರ. ಈ ಬಾರಿಯ ರಣಜಿದಲ್ಲಿ ಕರ್ನಾಟಕ ತಂಡವನ್ನು ಮುನ್ನಡೆಸಿದಂಥ ಪಡಿಕ್ಕಲ್ಲು ತಂಡವನ್ನು ಫೈನಲ್ಗೆ ಕರ್ಕೊಂಡೋಗಿ ಜಮ್ಮು ಕಾಶ್ಮೀರದ ವಿರುದ್ಧ ಕಡೆಯಲ್ಲಿ ಎಡವಿ ಬಹಳ ವರ್ಷಗಳ ನಂತರ ಆ ರಣಜಿ ಕಪ್ಪನ್ನು ಎತ್ತೋದನ್ನು ಮಿಸ್ ಮಾಡ್ಕೊತಾರೆ. ಅವರಿಗೆ ಸಹಜವಾಗಿ ವಿರಾಟ್ ಕೊಹ್ಲಿ ಮಾರ್ಗದರ್ಶನ ಮಾಡಿರ್ತಾರೆ. ಹಂಗಾಗಿ ಅವರಿಬ್ಬರು ಕೂಡ ವಿರಾಟ್ ಕೊಹ್ಲಿ ಅವರ ಮಾರ್ಗದರ್ಶನದಲ್ಲಿ ಯುವ ಆಟಗಾರ ಏನು ಯುವ ಬ್ಯಾಟ್ಸ್ಮನ್ ಪಡಿಕ್ಕಲ್ಲು ಕಳೆದ ಮ್ಯಾಚಲ್ಲಿ ಅವ್ರು ಸಾಬೀತು ಮಾಡಿದ್ರು. ಎಷ್ಟು ಜನ 26 ಬಾಲ್ಗೆ 61 ರನ್ನನ್ನು ಹೊಡಿತಾರೆ. ಎಷ್ಟು ಸರಾಗವಾಗಿ ಅವ್ರು ಬ್ಯಾಟನ್ನು ಬೀಸ್ತಾರೆ ಅಂದರೆ ಎದುರಾಳಿ ಬೌಲರ್ಗಳು ತಬ್ಬಿಬ್ಬಾಗ್ತಾರೆ ನಾವು ಹೇಗೆ ಬೌಲನ್ನು ಹಾಕೋದು ಅಂತ. ಹಂಗಾಗಿ ಆ ಇಬ್ಬರು ಆಟಗಾರರು ಒಳ್ಳೆ ಫಾರ್ಮಲ್ಲಿರೋದು RCBಯ ಸ್ಟ್ರೆಂತನ್ನು ಜಾಸ್ತಿ ಮಾಡಿದೆ ಸರ್. ಈಗ RCBಯ ಪ್ಲೇಯಿಂಗ್ 11 ನೋಡ್ಕೊಂಬರೋದಾದರೆ ಸಹಜವಾಗಿ ವಿರಾಟ್ ಕೊಹ್ಲಿ ಮತ್ತು ಫೀಲ್ಡ್ ಸಾಲ್ಟ್ ಅವರು ಆರಂಭಿಕರಾಗಿ ಬರ್ತಾರೆ. ಹೌದು. ಇಲ್ಲಿ ನಾವು ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರೋದು RCB ಪ್ರಥಮ ಮ್ಯಾಚನ್ನು ಗೆದ್ದಿದೆ. ಆದರೆ ವಿರಾಟ್ ಕೊಹ್ಲಿ ಅವರಿಗೆ ಫೀಲ್ಡ್ ಸಾಲ್ಟ್ ಕಡೆಯಿಂದ ಸಹಜವಾದಂಥ ಒಂದು ಸ್ಟ್ರೈಕ್ ಸಿಗ್ತಾ ಇಲ್ಲ. ಅವರು ಇತ್ತೀಚೆಗೆ ನಡೆದಂಥ T20 ವರ್ಲ್ಡ್ ಕಪ್ ಅಲ್ಲಿ ಕೂಡ ಇಂಗ್ಲೆಂಡ್ ತಂಡಕ್ಕೂ ಕೂಡ ಫೇಲ್ಯೂರ್ ಆಗ್ತಾರೆ ಅವರು. ಹಾಗಾಗಿ ಫೀಲ್ಡ್ ಸಾಲ್ಟ್ಗೆ ನನ್ನ ಒಂದು ಅನಿಸಿಕೆ, ಇವತ್ತೇನಾದರೂ ಫೀಲ್ಡ್ ಸಾಲ್ಟು ಒಂದು ಒಳ್ಳೆ ರೀತಿ ಬ್ಯಾಟಿಂಗನ್ನು ಮಾಡಿ ತಂಡಕ್ಕೆ ನೆರವನ್ನು ಕೊಡಲಿಲ್ಲ ಅಂದರೆ ಬೆಥೆಲ್ಲು, ಈಗ ಏನು ಇಂಗ್ಲೆಂಡ್ನ ಬೆಥೆಲ್ ಈಗ ಬೆಂಚಲ್ಲಿ ಕಾಯ್ತಾ ಇದ್ದಾರೆ ಎಲ್ಲಿ ನನಗೆ ಅವಕಾಶ ಸಿಗುತ್ತೆ ಅಂತ. ಯಾಕೆಂದರೆ T20 ಸೆಮಿಫೈನಲ್ ಪಂದ್ಯದಲ್ಲಿ ಇಂಡಿಯಾ ವಿರುದ್ಧ ಅತ್ಯುತ್ತಮವಾದ ಬ್ಯಾಟಿಂಗನ್ನು ನಡೆಸ್ಬಿಟ್ಟು ನಮ್ಮ ಆಟಗಾರರಿಗೆ ಒಂದು
ಬೆವರನ್ನ ತರಿಸಿದ್ರು ಅಂತ ಒಬ್ಬ ಬೆತೆಲ್ ಕಾಯ್ತಾ ಇರೋದ್ರಿಂದ ಇವತ್ತು ಫೀಲ್ ಸಾಲ್ಟ್ ಅವರು ತನ್ನ ಸಾಮರ್ಥ್ಯವನ್ನ ಮತ್ತೆ ಮರುಸ್ಥಾಪಿಸಲಿಕ್ಕೆ ಇವತ್ತು ಚಿನ್ನಸ್ವಾಮಿ ಕ್ರೀಡಾಂಗಣ ಒಂದು ಒಳ್ಳೆ ವೇದಿಕೆ ಆಗುತ್ತೆ. ಅವ್ರ ನಂತರ ಪಡಿಕ್ಕಲ್ ಈಗಾಗಲೇ ಅವ್ರು ಏನು ಸಾಬೀತು ಮಾಡಿದ್ದಾರೆ. ಪಡಿಕ್ಕಲ್ ಒನ್ ಡೌನ್ ಅವ್ರ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರ್ತಾರೆ. ಅವರು ಖಂಡಿತ ಅವರ ಒಂದು ಸಾಮರ್ಥ್ಯ ಈಗ ಯಾಕೆಂದ್ರೆ ಒಳ್ಳೆ ಫಾರ್ಮಲ್ಲಿ ಇದ್ದಾರೆ ಅವರು. ಒಳ್ಳೆ ಫಾರ್ಮಲ್ಲಿ ಇರೋದ್ರಿಂದ ಸಹಜವಾಗಿ ಇವತ್ತು ಕೂಡ ಹೋಮ್ ಪಿಚ್ಚಲ್ಲಿ ಒಳ್ಳೆಯ ಬ್ಯಾಟಿಂಗಲ್ಲಿಂದ ರನ್ನನ್ನು ನಿರೀಕ್ಷೆ ಮಾಡೋದ್ರಲ್ಲಿ ನಾವು ತಪ್ಪೇನಿಲ್ಲ. ಅದ್ರ ನಂತರ ಬರ್ತಕ್ಕಂಥ ರಜತ್ ಪಾಟಿದಾರ್ ನಾಯಕ, ಅವರು ಒಬ್ಬ ಬಿರುಸಾಗಿ ಹೊಡಿತಕ್ಕಂಥ ಆಟಗಾರ. ಮಧ್ಯಮ ಕ್ರಮಾಂಕದಲ್ಲಿ ಬಂದರೂ ಕೂಡ ಬೌಲರ್ಗಳಿಗೆ ಬೆವರಿಳಿಸ್ತಕ್ಕಂಥ ಒಂದು ಸಾಮರ್ಥ್ಯ ಇರ್ತಕ್ಕಂಥವ್ರು. ಜಿತೇಶ್ ಶರ್ಮಾ ಕೀಪರ್ ಆಗಿದ್ದಾರೆ, ಅವರು ಕೂಡ ಅಷ್ಟೇ ಬಿರುಸಾಗಿ ಆಡ್ತಕ್ಕಂಥ ಆಟಗಾರ. ಅವರಿಂದನೂ ಕೂಡ ನಾವು ಹೆಚ್ಚಿನ ನಿರೀಕ್ಷೆಯನ್ನು ಮಾಡ್ಬೋದು. ಹಾಗೆ ನಾವು ಆಲ್ರೌಂಡರ್ ಅಂತ ಬಂದರೆ ಟೀಮ್ ಡೇವಿಡ್ ಮತ್ತು ರೊಮಾರಿಯೋ ಶೆಪರ್ಡ್ ಇವರಿಬ್ಬರು ಕೂಡ ಬೌಲಿಂಗು ಮತ್ತು ಬ್ಯಾಟಿಂಗ್ ಇಬ್ಬರು ಕೂಡ ದೈತ್ರು. ಟೀಮ್ ಡೇವಿಡ್ ಎಷ್ಟು ಬಲವಾಗಿ ಹೊಡಿತಾರೆ ಅಂದರೆ ಅವ್ರಿಗೆ ಸ್ಪಿನ್ನರು ಮತ್ತು ಫಾಸ್ಟ್ ಬೌಲರ್ ಇಬ್ಬರು ಕೂಡ ಬಾಲನ್ನು ಎಲ್ಲಿ ಹಾಕಬೇಕು ಅಂತ ಒಂದು ಸ್ವಲ್ಪ ಯೋಚನೆ ಮಾಡ್ತಾರೆ. ಯಾಕೆಂದರೆ ಒಬ್ಬ ಬಲಿಷ್ಠ ಆಟಗಾರನಿಗೆ ಯಾವ ಕ್ರೀಡಾಂಗಣದ ಯಾವ ಭಾಗಕ್ಕೂ ಕೂಡ ಚೆಂಡನ್ನು ಕಳಿಸ್ತಕ್ಕಂಥ ಸಾಮರ್ಥ್ಯ ಇರ್ತದೆ. ಆ ಎರಡೂ ಸಾಮರ್ಥ್ಯವನ್ನು ಒಳಗೊಂಡಿರ್ತಕ್ಕಂಥವ್ರು ಟೀಮ್ ಡೇವಿಡ್ ಮತ್ತು ಶೆಪರ್ಡು ಅವರಿಬ್ಬರು ಕೂಡ ಹಲವಾರು ಪಂದ್ಯಗಳಲ್ಲಿ ತನ್ನ ಸಾಮರ್ಥ್ಯವನ್ನು ಸಾಬೀತುಪಡಿಸಿದ್ದಾರೆ. ಇನ್ನು ನಾವು ಬೌಲಿಂಗ್ ವಿಭಾಗಕ್ಕೆ ಬರೋದಾದರೆ ನಮ್ಮ ಭುವನೇಶ್ವರು ಅನುಭವಿ, ಅವರ ಎರಡು ಮಾತಿಲ್ಲ, ಲೈನ್ ಆ್ಯಂಡ್ ಲೆಂತಲ್ಲಿ ಎದುರಾಳಿ ಬ್ಯಾಟ್ಸ್ಮನ್ಗಳನ್ನು ಅವರು ಟೆಸ್ಟ್ ಮಾಡ್ತಾರೆ. ಯಾವ ಬಾಲನ್ನು ಇವರು ಹೇಗೆ ಆಡ್ತಾರೆ, ಹುಕ್ ಹೊಡಿತಾರಾ ಅಥವಾ ಡ್ರೈವ್ ಹೊಡಿತಾರಾ, ಕಟ್ ಶಾಟ್ ಹೊಡಿತಾರಾ. ಸಾಮಾನ್ಯವಾಗಿ ಸ್ಲೋ ಯಾರ್ಕರ್ ಹಾಕೋದ್ರಲ್ಲಿ ಅವರು ಬಹಳ ಬುದ್ಧಿವಂತರು. ಒಳ್ಳೆ ಲೈನ್ ಆ್ಯಂಡ್ ಲೆಂತಲ್ಲಿ ಹಾಕ್ತಾರೆ ಮತ್ತು ಆರಂಭದಲ್ಲಿ ಅವರು ಒಳ್ಳೆ ಸ್ವಿಂಗನ್ನು ಮಾಡ್ತಾರೆ. ಔಟ್ ಸ್ವಿಂಗು ಮತ್ತು ಇನ್ ಸ್ವಿಂಗ್ ಎರಡನ್ನೂ ಹಾಕ್ತಾರೆ. ಮತ್ತು ನಾವು ಕೃನಾಲ್ ಪಾಂಡ್ಯ ವೆರಿ ಗುಡ್ ಆಲ್ರೌಂಡರು, ಅವರು ಅಷ್ಟೇ. ನಾನು ಅವಾಗಲೇ ಹೇಳಿದೆ ಹೇಗೆ ವಿರಾಟ್ ಕೊಹ್ಲಿ ಅವರು ಒಂದು ಮೈದಾನದಲ್ಲಿ ಆಟಗಾರರ ಸಾಮರ್ಥ್ಯವನ್ನು ಆ ಒಂದು ಹುಮ್ಮಸ್ಸನ್ನು ಜಾಸ್ತಿ ಮಾಡ್ತಾರೆ, ಅದೇ ರೀತಿ ಕೃನಾಲ್ ಪಾಂಡ್ಯನು ಕೂಡ ಅಷ್ಟೇ ಎದುರಾಳಿ ಬೌಲರ್ ಬ್ಯಾಟ್ಸ್ಮನ್ಗಳಿಗೆ ಕೀಟ್ಲೆ ಮಾಡಿಕೊಂಡು ಅವ್ರನ್ನ ಕೆಣಕಿ ಹೊಡಿದೇ ಇರೋ ಬಾಲನ್ನು ಹೊಡೆಯೋ ಥರ ಮಾಡಿಬಿಟ್ಟು ಆ ವಿಕೆಟನ್ನು ಕಬಳಿಸ್ತಕ್ಕಂಥ ಒಂದು ಸ್ಟ್ರಾಟಜಿಯನ್ನು ಚೆನ್ನಾಗಿ ಮಾಡ್ತಾರೆ ಅವರು. ಇನ್ನು ಸುಯೇಶ್ ಶರ್ಮಾ ಅವ್ರದ್ದೇ ಆದಂಥ ಶೈಲಿಯಲ್ಲಿ ಒಳ್ಳೆ ರೀತಿಯಲ್ಲಿ ಬಾಲನ್ನು ಹಾಕ್ತಾರೆ ಅವರು, ವೆರಿ ಗುಡ್ ಸ್ಪಿನ್ನರು. ಅದೇ ರೀತಿ ಡೇವಿಡ್ ಜಾಕಬ್ ನಾವು ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರೋದು ನ್ಯೂಜಿಲೆಂಡ್ನ ವೇಗದ ಬುದರ್. ಕಾಲದ ಪಂದ್ಯದಲ್ಲಿ ಎದುರಾಳಿ ತಂಡದ ಒಂದು ಬ್ಯಾಟಿಂಗ್ ನಡವನ್ನೇ ಮುರಿದಾಕ್ತಾರೆ ಅವರು. ಅಷ್ಟು ಚೆನ್ನಾಗಿ ಬೌಲನ್ನು ಮಾಡಿ RCB ತಂಡ ಸುಲಭವಾಗಿ ಗೆಲುವನ್ನು ದಾಖಲಿಕ್ಕೆ ಜಾಕಬ್ ಅವರ ಕೊಡುಗೆ ನಿಜವಾಗ್ಲೂ ಎಲ್ಲೋ ಒಂದು ಕಡೆ ಎಲ್ಲರೂ ಕೂಡ ಬೇಸರದಲ್ಲಿದ್ದರು. ಜಾಕಬ್ ಹೇಗಪ್ಪ ಹೊಸದಾಗಿ ಬರ್ತಾ ಇದ್ದಾರೆ, ಹ್ಯಾಸಲ್ವುಡ್ ಕಳೆದ ಬಾರಿ ಕಪ್ಪನ್ನು ಗೆದ್ದುಕೊಡೋದ್ರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು, RCB ತಂಡಕ್ಕೆ ಹ್ಯಾಸಲ್ವುಡ್ಡೇ ಇಲ್ವಂತೆ ಅಂತ. ಆದರೆ ಅದೆಲ್ಲವನ್ನ ಬರೀ ಒಂದು 3 ಓವರಲ್ಲಿ ಇವರು ಮರೆಸ್ಬಿಡ್ತಾರೆ. ಅಷ್ಟು ಚೆನ್ನಾಗಿ ಬೌಲಿಂಗ್ ಮಾಡಿ ಎದುರಾಳಿ ತಂಡದ 3 ವಿಕೆಟ್ಗಳನ್ನು ಗಳಿಸ್ತಾರೆ. ಹಾಗಾಗಿ ಇವತ್ತಿನ ಪಂದ್ಯದಲ್ಲೂ ಕೂಡ ಡೇವಿಡ್ ಜಾಕಬ್ ಮೇಲೆ ಬಹಳ ಒಂದು ನಂಬಿಕೆ ಇದೆ. ಆ ಒಂದು ನಂಬಿಕೆಯನ್ನು ಅವರು ಜಾಕಬ್ ಇವತ್ತು ಸಾಬೀತುಪಡಿಸಬೇಕು. ಸರ್, ಹಾಗೆ CSK ಬ್ಯಾಟಿಂಗ್ ಲೈನಪ್ ನೋಡ್ಕೊಂಬರೋದಾದ್ರೆ, ಪ್ಲೇಯಿಂಗ್ 11 ನೋಡ್ಕೊಂಬರೋದಾದ್ರೆ ನೋಡಿ, CSK ಕೂಡ ಬಲಿಷ್ಠ ತಂಡನೇ. ಆದರೆ ಸಂಜು ಸ್ಯಾಮ್ಸನ್, ಈಗ ನಾವು T20 ವರ್ಲ್ಡ್ ಕಪ್ಪಲ್ಲಿ ಈ ಸಾರಿ ಭಾರತ ಏನಾದ್ರೂ ಸೂರ್ಯಕುಮಾರ್ ಯಾದವ್ ಅವರ ನಾಯಕತ್ವದಲ್ಲಿ T20 ವಿಶ್ವಕಪ್ಪನ್ನು ಎತ್ತಿ ಹಿಡಿತದೆ ಅಂದರೆ ಅದಕ್ಕೆ ಪ್ರಮುಖ ಕಾರಣರಲ್ಲಿ ಸಂಜು ಸ್ಯಾಮ್ಸನ್ ಕೂಡ ಒಬ್ಬರು. 3 ಪಂದ್ಯಗಳಲ್ಲಿ ಅಜೇಯವಾಗಿ ಅವರು 80ರಿಂದ 90 ರನ್ಗಳನ್ನು ಗಳಿಸ್ಬಿಟ್ಟು ತಂಡಕ್ಕೆ ಒಂದು ಬ್ಯಾಟಿಂಗ್ ಬೆನ್ನೆಲುಬಾಗ್ತಾರೆ. ಆ CSKಗೆ ಅವರಿಗೆ ಈಗ ಪ್ರಾಬ್ಲಮ್ ನೋಡಿ, ಅವರು ಸಂಜು ಸ್ಯಾಮ್ಸನ್ ಹಲವಾರು ವರ್ಷಗಳ ಕಾಲ RR ತಂಡದಲ್ಲಿದ್ದರು. ಈ ಬಾರಿ ಅವರು CSK ತಂಡ ಅವ್ರನ್ನ ಪರ್ಚೇಸ್ ಮಾಡಿದೆ. ಆದರೆ ಅವರು 2 ಪಂದ್ಯಗಳಿಂದ ಒಂದು ಪಂದ್ಯದಲ್ಲಿ 6 ರನ್ನು, ಮತ್ತೊಂದು ಪಂದ್ಯದಲ್ಲಿ 7 ರನ್ ಅಷ್ಟೇ ಗಳಿಸಲಿಕ್ಕೆ ಸಾಧ್ಯವಾಗಿ ಆ ತಂಡಕ್ಕೆ ಬಹಳ ಹಿನ್ನಡೆಯಾಗಿದೆ. ಇನ್ನು ಅವರು ಫಾರ್ಮಿಗೆ ಬರದೇ ಇರೋದು ಆ ತಂಡಕ್ಕೆ ಬಹಳ ಒಂದು ಆತಂಕ. ಇನ್ನು ನಾಯಕ ಋತುರಾಜ್ ಗಾಯಕ್ವಾಡ್ ಅಷ್ಟೇ ಕೂಡ ಅವರು ಒಬ್ಬ ವೆರಿ ಗುಡ್ ಸ್ಟ್ರೈಕ್ ರೇಟ್ ಇರ್ತಕ್ಕಂಥ ಒಬ್ಬ ಬ್ಯಾಟ್ಸ್ಮನ್ ಮತ್ತು ಕಲಾತ್ಮಕ ಆಟಗಾರ. ಎಷ್ಟು ಚೆನ್ನಾಗಿ ಅವ್ರು ಕಟ್ ಶಾಟ್ ಮಾಡ್ತಾರೆ, ಹುಕ್ ಶಾಟ್ ಮಾಡ್ತಾರೆ ಅಂದರೆ ನಿಜವಾಗ್ಲೂ ನೋಡೋರ್ಗೊಂದು ಖುಷಿ ಆಗುತ್ತೆ. ಅವರು ಕೂಡ ವಿಫಲರಾಗ್ತಾ ಇರ್ತಕ್ಕಂಥದ್ದು ತಂಡಕ್ಕೆ ಬಹಳವಾದ ಹಿನ್ನಡೆ. ಇನ್ನು ಯುವ ಆಟಗಾರ ಆಯುಷ್ ಮಾತ್ರೆ ಪ್ರಥಮ ಪಂದ್ಯದಲ್ಲಿ ಫೇಲ್ಯೂರ್ ಆದರೂ ಕೂಡ ಸೆಕೆಂಡ್ ಮ್ಯಾಚಲ್ಲಿ ಚೆನ್ನಾಗಿ ಆಡ್ತಾರೆ. ಅವರು ಚೆನ್ನಾಗಿ ಆಡಿದ್ರಿಂದ ಎಲ್ಲೋ ಒಂದು ಕಡೆ ಅವ್ರ ಬಗ್ಗೆ ಒಂದು ಯುವ ಆಟಗಾರನ ಬಗ್ಗೆ ಮತ್ತೆ ಹುಮ್ಮಸ್ಸು ಬಂದಿದೆ. ಇನ್ನು ಸರ್ಫರಾಜ್ ಖಾನ್ ಕೂಡ ಅಲ್ಪ ಕಾಣಿಕೆಯನ್ನು ಕೊಡೋದ್ರಲ್ಲಿ ಕಳೆದ ಪಂದ್ಯದಲ್ಲಿ ಸಾಬೀತು ಮಾಡಿದ್ದಾರೆ. ಇನ್ನು ಶಿವಮ್ ದುಬೆ ಕೂಡ ನಮ್ಮ ಭಾರತ ತಂಡದ T20 ವಿಶ್ವಕಪ್ ಗೆದ್ದಂಥ ತಂಡದಲ್ಲಿ ಇದ್ದಂಥ ಆಟಗಾರ. ಇವರು ಕೂಡ ಬಿರುಸಾಗಿ ಮತ್ತು ಬಲವಾದ ಹೊಡೆತಗಳನ್ನು ಹೊಡಿತಕ್ಕಂಥ ಆಟಗಾರ. ಕಳೆದ ಪಂದ್ಯದಲ್ಲಿ ಕೂಡ ಒಂದು 45 ರನ್ನನ್ನು ಅನ್ಬೀಟನ್ ಆಗಿ ಮಾಡಿಬಿಟ್ಟು ಅವರು ಕೂಡ ಒಂದು ಸಾಮರ್ಥ್ಯವನ್ನು ಸಾಬೀತುಪಡಿಸಿದ್ದಾರೆ. ಇನ್ನು ನಾವು ಬೌಲಿಂಗ್ ವಿಭಾಗವನ್ನು ನೋಡ್ತಾ ಬರೋದಾದರೆ ಜೋಮಿ ಓವರ್ಟನ್ ಇರ್ಬೋದು, ಆಮೇಲೆ ಅನ್ಸಿಲ್ ಕಾಂಬೋಜ್ ಇರ್ಬೋದು, ಮ್ಯಾಟ್ ಹೆನ್ರಿ ನ್ಯೂಜಿಲೆಂಡ್ ತಂಡದ ಹೆನ್ರಿ ಕೂಡ ಒಬ್ಬ ಒಳ್ಳೆ ಬೌಲರು. ಆದರೆ ಅವರು
2 ವಿಕೆಟ್ ಮಾತ್ರ ಗಳಿಸಿದ್ದಾರೆ ಕಳೆದ ಪಂದ್ಯಗಳಲ್ಲಿ, ಆದರೆ ರನ್ನನ್ನು ಹೆಚ್ಚಿಕೊಟ್ಟಿದ್ದಾರೆ. ಖಲೀಲ್ ಅಹಮದ್ ಅಷ್ಟೇ ಅತ್ಯುತ್ತಮವಾದ ಬೌಲಿಂಗ್ ಮಾಡ್ತಾರೆ, ಎಡಗೈ ವೇಗಿ, ಆದರೆ ಅವ್ರಿಗೆ ವಿಕೆಟ್ ತೆಗಿಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇನ್ನು ನಾವು ಸ್ಪಿನ್ ವಿಭಾಗಕ್ಕೆ ಬಂದರೆ ನೂರ್ ಅಹಮದ್ ತುಂಬ ಆಕರ್ಷಕ ಶೈಲಿಯಾಗಿ ಬೌಲಿಂಗನ್ನು ಮತ್ತು ಅವರು ದೂಸರಾ ಬಾಲ್ಗಳನ್ನು ಜಾಸ್ತಿ ಹಾಕ್ತಾರೆ. ಯಾವ ಲೆಗ್ ಸ್ಪಿನ್ ಮಾಡ್ತಾರೋ, ಆಫ್ ಸ್ಪಿನ್ ಮಾಡ್ತಾರೋ, ಒಂದೊಂದ್ಸರಿ ನೇರವಾದ ಹೆಸರುಗಳನ್ನು ಎಸ್ಬಿಡ್ತಾರೆ. ಬ್ಯಾಟ್ಸ್ಮನ್ಗೆ ಗೊತ್ತಾಗೋದಿಲ್ಲ, ಒಂದೊಂದನ್ನು ಲಿಫ್ಟ್ ಮಾಡಿ ಬಾಲನ್ನು ಭಾಳ ನಿಧಾನಕ್ಕೆ ಹಾಕ್ತಾರೆ. ಹಾಗಾಗಿ ನೂರ್ ಅಹಮದ್ ಕೂಡ ಒಬ್ಬ ತಂತ್ರಗಾರಿಕೆ ಇರ್ತಕ್ಕಂಥ ಬೌಲರು. ಎಲ್ಲರೂ ಆಟಗಾರ ತಂಡ ನೋಡ್ಲಿಕ್ಕೆ ಚೆನ್ನಾಗಿದೆ, ಆದರೆ ಇವರೆಲ್ಲರೂ ಕೂಡ ಇನ್ನೂ ಫಾರ್ಮಿಗೆ 2 ಪಂದ್ಯ ಮುಗಿದ್ರೂ ಕೂಡ ಇನ್ನು ಫಾರ್ಮ್ಗೆ ಬರದೇ ಇರತಕ್ಕಂಥದ್ದು ಆ ತಂಡಕ್ಕೆ ಎಲ್ಲೋ ಒಂದು ಕಡೆ ಹಿನ್ನಡೆ ಅನ್ನಿಸ್ತಾ ಇದೆ. ಸರ್, ಈಗ ನಾವು ಫ್ರೇಮ್ ನೋಡ್ತಾ ಇದ್ದೀವಿ, ಎಲ್ಲ ಯಂಗ್ಸ್ಟರ್ಸ್ ಇದ್ದಾರೆ, ಅನುಭವಿ ಆಟಗಾರರ ಕೊರತೆ ಇದೆ ಅನ್ಸುತ್ತಾ ಸರ್? ಖಂಡಿತ, ಇದು ಒಳ್ಳೆ ಪ್ರಶ್ನೆ ಕೇಳಿದ್ರಿ ನೀವು. ಹಿಂದೆ ನಾನು ಅವಾಗಲೇ ನಿಮ್ಗೆ ಹೇಳಿದೆ, ಮೈಕ್ ಹಸಿ ಇರ್ಬೋದು, ಮ್ಯಾಥ್ಯೂ ಹೇಡನ್ ಇರ್ಬೋದು, ಶೇನ್ ವ್ಯಾಟ್ಸನ್ ಇರ್ಬೋದು, ಇವರೆಲ್ಲರಿಗೂ ಅಂಬಟಿ ರಾಯ್ಡು ಇರ್ಬೋದು. ನೋಡಿ, ಅನುಭವಿ ಆಟಗಾರರ ಒಂದು ಪಡೆನೇ ಇತ್ತಲ್ಲಿ. ಈಗ ಏಕಾಏಕಿ ಅವರೆಲ್ಲರೂ ಕೂಡ ನಿವೃತ್ತಿ ಆಗಿರೋದ್ರಿಂದ ಈ ತಂಡಕ್ಕೆ ಸಂಜು ಸ್ಯಾಮ್ಸನ್ ಅಂತಾರಾಷ್ಟ್ರೀಯ ಪಂದ್ಯಗಳನ್ನು ಹೆಚ್ಚು ಆಡಿರ್ತಕ್ಕಂಥ ಒಬ್ಬ ಆಟಗಾರನ ಬಿಟ್ಟರೆ ಇನ್ನೆಲ್ಲರೂ ಕೂಡ ಈ ತಂಡದಲ್ಲಿ ಯಂಗ್ಸ್ಟರ್ಸೇ ಕಾಣ್ತಾ ಇದ್ದಾರೆ. ಯಂಗ್ಸ್ಟರ್ಸ್ಗಳು ಎಲ್ಲ ಅವ್ರಿಗೇನಾಗಿರುತ್ತೆ, ಅನುಭವದ ಕೊರತೆ ಇದ್ದಾಗ ತನ್ನ ಸಾಮರ್ಥ್ಯವನ್ನು ಸಾಬೀತುಪಡಿಸೋಕ್ಕೆ ಹಿನ್ನಡೆಯನ್ನು ಕಂಡಾಗ ಅವ್ರೇನಕ್ಕಾರ ಆಟೋಮೆಟಿಕ್ ಆಗಿ ಅವ್ರ ಮೆಂಟಲ್ ಸ್ಟ್ರೆಸ್ ಕಡಿಮೆ ಆಗ್ಬಿಡ್ತಾರೆ, ಮೆಂಟಲಿ ವೀಕ್ ಆಗ್ಬಿಡ್ತಾರೆ. ಅದು ಇವತ್ತಿನ CSK ನಾವು ತಂಡವನ್ನು ನೋಡ್ತಾ ಇದ್ರೆ ಅದು ಎದ್ದು ಕಾಣ್ತಾ ಇದೆ. ಹಾಗಾಗಿ ಆ ಆಟಗಾರಗಳಿಗೆ ಅನುಭವಿಗಳ ಕೊರತೆ ಎಲ್ಲೋ ಒಂದು ಕಡೆ ಕಾಣ್ತಾ ಇರೋದ್ರಿಂದ 2 ಪಂದ್ಯಗಳಲ್ಲಿ ಅವರು ವಿಫಲರಾಗಲಿಕ್ಕೆ ಅದು ಕೂಡ ಕಾರಣ ಆಗ್ತದೆ ಅಂತಕ್ಕಂಥದ್ದು ಇಲ್ಲಿ ಸಾಬೀತಾಗಿದೆ. ಓಕೆ ಸರ್, ಈಗ ಹೆಡ್ ಟು ಹೆಡ್ ನೋಡ್ಕೊಂಬರೋದಾದ್ರೆ RCB ಮತ್ತು CSK ಅವರು ಎಷ್ಟು ಮ್ಯಾಚ್ ಆಡಿದ್ದಾರೆ, ಎಷ್ಟರಲ್ಲಿ ಗೆಲುವು ಸಾಧಿಸಿದ್ದಾರೆ ಅಂತ ನೋಡ್ಕೊಂಬರೋಣ ಸರ್. ನೋಡಿ, ಈಗ ನಾವು IPL ಇತಿಹಾಸವನ್ನು ನೋಡ್ತಾ ಬರೋದಾದ್ರೆ ನಮಗೆ CSKನೇ ಟಾಪ್ ಅನ್ನೋ ಥರ ಕಾಣುತ್ತೆ. ಯಾಕೆಂದ್ರೆ 35 ಪಂದ್ಯಗಳನ್ನ ಆಡಿದ್ರಲ್ಲಿ 21ರಲ್ಲಿ ಗೆಲುವನ್ನು ಸಾಧಿಸಿರೋದ್ರಿಂದ CSK ಆಟೋಮೆಟಿಕಲಿ ರ್ಯಾಂಕಿಂಗ್ ಅಲ್ಲಿ RCBಗಿನಲ್ಲೂ ಮೇಲ್ಪಂಕ್ತಿಲಿ ಬರ್ತಾರೆ. ಸರ್, ಜೊತೆಗೆ 5 ಬಾರಿ ಚಾಂಪಿಯನ್ಸ್ ಸರ್. ಖಂಡಿತವಾಗ್ಲೂ CSK ಅಂದ್ರೆ ಎಲ್ಲೋ ಒಂದ್ ಕಡೆ ನಾವು IPL ಇತಿಹಾಸವನ್ನು ನೋಡ್ತಾ ಬರೋದಾದ್ರೆ ಮುಂಬೈ ಇಂಡಿಯನ್ಸ್ 5 ಬಾರಿ ಗೆದ್ದಿದ್ದಾರೆ, CSK ಕೂಡ 5 ಬಾರಿ ಗೆದ್ದಿದ್ದಾರೆ. ಇವರಿಬ್ಬರನ್ನ ಬಿಟ್ರೆ ನಂತರ 3 ಬಾರಿ ಗೆದ್ದಿರ್ತಕ್ಕಂಥವ್ರು KKR. ಹಾಗಾಗಿ KKR, CSK, ಮುಂಬೈ ಇಂಡಿಯನ್ಸ್ ಬಿಟ್ಟರೆ ನಂತರ ನಮ್ಮ RCB ಕಳೆದ ಬಾರಿ ಗೆದ್ದಿರೋದ್ರಿಂದ ಈ ಬಾರಿಯ 2026 ಸೀಸನ್ IPLನಲ್ಲಿ ಹಾಟ್ ಫೇವ್ರೇಟ್ ಥರ ಕಾಣ್ತಾ ಇದೆ. ಆದರೆ ನೋಡಿ, 13 ಪಂದ್ಯ ನಮ್ಮವರು CSK ವಿರುದ್ಧ ಗೆದ್ದಿರ್ಬೋದು ಓವರಾಲ್ IPLಲ್ಲಿ. ಆದರೆ ನಾವು ಗಮನಿಸಬೇಕಾಗಿರೋದು ಕಳೆದ ವರ್ಷ ಮತ್ತು ಅದರಿಂದ ವರ್ಷ ಒಟ್ಟು ಹಿಂದೆ ಆಡಿರ್ತಕ್ಕಂಥ 4 ಮ್ಯಾಚಲ್ಲಿ ನಮ್ಮ RCB 3ರಲ್ಲಿ ಗೆಲುವನ್ನು ದಾಖಲಿಸಿದೆ ಅಂತಕ್ಕಂಥದ್ದು ನಮ್ಮೆಲ್ಲರೂ ಕೂಡ ಸಂತಸದ ವಿಷಯ. ಹಾಗಾಗಿ ಇವತ್ತಿನ ಸಿಚುವೇಶನ್ ನಾವು ಇಂದಿನ ಏನೇ ರೆಕಾರ್ಡ್ ತಗೊಂಡ್ರೂ ಕೂಡ ಪ್ರಸ್ತುತವಾಗಿ ಆಡ್ತಾ ಇರ್ತಕ್ಕಂಥ ತಂಡಗಳ ಬಲವನ್ನು ನೋಡಿದಾಗ RCBನೇ CSKಗಿಂತ ಒಂದು ಮೇಲ್ಪಂಕ್ತಿಲಿದೆ. ಹಾಗಾಗಿ ಹೆಡ್ ಟು ಹೆಡ್ಡಲ್ಲಿ ಅವರು ಇಂದಿನ ರೆಕಾರ್ಡಲ್ಲಿ CSK ಹೆಚ್ಚು ಗೆಲುವನ್ನು ದಾಖಲಿಸಿದ್ರು ಕೂಡ ಇವತ್ತಿನ ಸ್ಟ್ರಾಟಜಿ ಪ್ರಕಾರ RCB ನಮಗೆ ಹಾಟ್ ಫೇವ್ರೇಟ್ ಥರ ಕಾಣಿಸ್ತಾ ಇದೆ. ಓಕೆ ಸರ್, ವಿನ್ನಿಂಗ್ ಪ್ರೆಡಿಕ್ಷನ್ ಬಂದ್ಬಿಟ್ಟು RCBಗೆ 60% ಇದೆ ಸರ್, CSKಗೆ 40% ಇದೆ ಸರ್. ನಾವು ಹಿಂದೆಯಿಂದ ನೋಡ್ಕೊಂಬರೋದಾದ್ರೆ ಆಸ್ ಎ IPL ಫ್ಯಾನ್ ಆಗಿ ನಾನು RCB ಅವಾಗಿಂದ ಇವಾಗ ಸ್ಟ್ರಾಂಗ್ ಆಗ್ತಾ ಇದೆ, CSK ಅವರು ಘಟಾನುಘಟಿಗಳಾಗಿದ್ದವರು ಅವರು ಹೋಗ್ತಾ ಹೋಗ್ತಾ ವೀಕ್ ಆಗ್ತಿದ್ದಾರೆ ಸರ್. ಇದ್ರ ಬಗ್ಗೆ ಹೇಳೋದಾದ್ರೆ ಇಲ್ಲ, ನೀವು ಇವತ್ತಿನ ಪ್ರಿಡಿಕ್ಷನ್ ನಾವು ನೋಡೋದಾದ್ರೆ RCBನೇ ಹಾಟ್ ಫೇವ್ರೇಟ್. ಎಲ್ಲ ಪ್ರೇಕ್ಷಕರು ಕೂಡ ಗೊತ್ತೋದು, ಎಲ್ಲರೂ ಕೂಡ RCBನೇ ಚೂಸ್ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ನೋಡಿ, ನಾವು ಯಾವಾಗ ಪ್ರಿಡಿಕ್ಷನ್ ಮಾಡ್ತೀವಪ್ಪ ಅಂದ್ರೆ ಈಗ 5 ಸರಿ ಗೆದ್ದಿರ್ತಕ್ಕಂಥ CSK ಯಾಕೆ ಇವಾಗ ಡೌನ್ ಆಯಿತು ಅಂದರೆ ಆಟಗಾರರ ಸಮನ್ವಯತೆ ಕೊರತೆ ಇರ್ಬೋದು, ಕೋಆರ್ಡಿನೇಷನ್, ಆಮೇಲೆ ಒಳ್ಳೆ ಬೌಲರ್ ಇರ್ತಾನೆ. ಆ ಒಳ್ಳೆ ಬೌಲರ್ ಇದ್ದಾಗ ಅವನ್ನ ಆ ಕ್ಯಾಪ್ಟನ್ ಹೇಗೆ ಬಳಸ್ಕೊತಕ್ಕಂಥದ್ದು ಭಾಳ ಮುಖ್ಯ. ಆಮೇಲೆ ಇತ್ತೀಚೆಗೆ ನೋಡಿ, ನೀವು ಬಹಳ ಯಾವುದೇ ಒಬ್ಬ ಇವಾಗ ನಾವು ಲುಂಗಿ ಎಂಗಿಡಿ ಬಗ್ಗೆ ನೋಡೋದಾದ್ರೆ ಸೌತ್ ಆಫ್ರಿಕನ್ ಬೌಲರು ಅವರು ವೇಗವಾಗಿ ಬಂದು ಬಾಲನ್ನು ನಿಧಾನಕ್ಕೆ ಎಸಿತಾರೆ, ಸ್ಲೋ ಬಾಲನ್ನು ಹಾಕಿ ಎದುರಾಳಿ ಬ್ಯಾಟ್ಸ್ಮನ್ಗಳನ್ನು ಅವರು ವಂಚಿಸ್ತಾರೆ. ಹಾಗಾಗಿ ಮೊನ್ನೆ ಒಂದು ಪಂದ್ಯದಲ್ಲಿ ಪುರಾನ್ ಅದೇ ಥರ ಔಟ್ ಮಾಡ್ತಾರೆ. ಅವರು ಸ್ಲೋ ಬಾಲ್ ಹಾಕಿ ಅವ್ರು ಅಂದ್ಕೊಂಡಿರ್ತಾರೆ ವೇಗವಾಗಿ ಬರುತ್ತೆ ಬಾಲ್ ಅಂತ ತಿಳ್ಕೊಂಡು ಬ್ಯಾಟ್ ಇರ್ತಾರೆ, ಅದು ಹೋಗಿ ವಿಕೆಟ್ಗೆ ಬೀಳುತ್ತೆ. ಹೀಗೆ ಅಂದರೆ ಈ ರೀತಿಯ ಒಂದು CSKಗೆ ಏನಾಗ್ತಾ ಇದೆ, ಆ ಬೌಲರ್ಗಳು ಮತ್ತು ಬ್ಯಾಟ್ಸ್ಮನ್ಗಳು ಸಮನ್ವಯತೆ ಕೊರತೆಯಿಂದ ಆ ತಂಡ ಕ್ರಮೇಣವಾಗಿ ಗ್ರ್ಯಾಜುಯಲಿ ತನ್ನ ರ್ಯಾಂಕಿಂಗ್ ಪಟ್ಟಿಯಲ್ಲಿ ಕೆಳಗಡೆ ಬರ್ತಾ ಇದೆ. RCB ವಿರಾಟ್ ಕೊಹ್ಲಿ ಅವರ ಒಂದು ಮಾರ್ಗದರ್ಶನ ಮತ್ತು ಯುವ ಆಟಗಾರ ಪಡಿಕ್ಕಲ್ಲು ಮತ್ತು ರಜತ್ ಪಾಟೀದಾರ್ ಕಳೆದ ವರ್ಷ ನಾಯಕತ್ವ ತಗೊಂಡ ತಕ್ಷಣ ಅವರು ತಂಡಕ್ಕೆ ಗೆಲುವನ್ನು ತಂದುಕೊಡ್ತಾರೆ. ಅದರ ಕಾರಣ ಕೋಆರ್ಡಿನೇಷನ್ ಆಫ್ ದಿ ಟೀಮು. ಹಾಗಾಗಿ ಇವತ್ತು ಪ್ರಿಡಿಕ್ಷನಲ್ಲಿ 60% RCBಗಿದೆ. ಹಾಗಾಗಿ ಗ್ರ್ಯಾಜುಯಲಿ ವೀಕ್ ಆಗ್ತಾ ಇರ್ತಕ್ಕಂಥ CSKಗೆ 40% ಇದೆ.
ಸರ್ ಹಾಗೇನೆ ತುಮಕೂರಲ್ಲಿ ಕ್ರೀಡಾಭಿಮಾನಿಗಳು RCB ಬಗ್ಗೆ ಮಾತಾಡಿದ್ದಾರೆ ಸರ್, ನೋಡ್ಕೊಂಡು ಬರೋಣ ಸರ್. ಇಂದು RCB ಮತ್ತು CSK ಮಧ್ಯೆ ಹೈ ವೋಲ್ಟೇಜ್ ಪಂದ್ಯ ಇರುವಂಥದ್ದು. ಯಾರಿವತ್ತು ಗೆಲ್ತಾರೆ, RCB ಗೆಲ್ತಾರಾ ಅಥವಾ CSK ಗೆಲ್ತಾರಾ ಅನ್ನೋದ್ರ ಬಗ್ಗೆ ಇವತ್ತು ನಾನು ಅಭಿಮಾನಿಗಳನ್ನ ಮಾತಾಡಿಸ್ತಾ ಹೋಗ್ತೀನಿ. ಏನು ಹೇಳ್ತಾರೆ ಕೇಳೋಣ ಬನ್ನಿ. ಸರ್, ಇವತ್ತು RCB ಮತ್ತು CSK ಮ್ಯಾಚ್ ಇದೆ. ನಿಮ್ಮ ಪ್ರಕಾರ ಯಾರು ಗೆಲ್ಬೋದು? ಬ್ರೋ, ನಮ್ಮ ಪ್ರಕಾರ ಏನಂದರೆ RCBನೇ ಗೆಲ್ಲುತ್ತಂತ ಆಲ್ಮೋಸ್ಟ್ ಇಡೀ ಆಲ್ ಓವರ್ IPL ಫ್ಯಾನ್ಸ್ಗೆ ಗೊತ್ತು. ಅಂದರೆ CSK ಅವರು ಪಾಪ ಹಿಂಗಾಗಿರೋದು ನಮಗೂ ಒಂಥರ ದುಃಖ ಅನಿಸುತ್ತೆ. 2-2 ಸೋತವ್ರೆ. ಅಂದರೆ ಸ್ಟಾರ್ಟಿಂಗ್ ಯಾವ ಥರ ಇತ್ತು ಅವ್ರ ಟೀಮು ಅಂತ ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿವತ್ತು RCB ಅಂತ. ನಾವು RCB ಮತ್ತು ವಿರಾಟ್ ಕೊಹ್ಲಿ ಡಯಟ್ ಫ್ಯಾನ್ಸು. ನಾವು ಒಂದು ಕನ್ನಡಿಗ ಲಾಕ್ಸ್ ಅಂತ ಸ್ಟಾರ್ಟ್ ಮಾಡಿದ್ವಿ, ವಿಷ್ಣು ಕಂಟೆಂಟ್ ಅಂತ. ಅದರಲ್ಲಿ ನಾನು ಅವಾಗ ಬಿಡ್ತಾ ಇರ್ತೀವಿ ವಿರಾಟ್ ಕೊಹ್ಲಿದು CSKದು ಎಲ್ಲ ವೀಡಿಯೋ ಮಾಡಿಬಿಡ್ತೀನಿ ರೀಲ್ಸಲ್ಲಿ. ಯಾರು ಚೆನ್ನಾಗಿ ಆಡ್ಬೋದು ಇವತ್ತಿನ ಪಂದ್ಯದಲ್ಲಿ ನಿಮ್ಮ ಪ್ರಕಾರ? ಇವತ್ತಿನ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಯಾವತ್ತಿದ್ರು ಆಡ್ತಾರೆ CSK ಪರವಾಗಿ. ಸಾಲ್ಟು ಹೋದ ಸತಿ ಆಡಿರಲಿಲ್ಲ, ಅವ್ರ ಬಗ್ಗೆ ಡೌಟು. ಕನ್ನಡಿಗ ಪಡಿಕಲ್ ಅಂತೂ ಪಕ್ಕ ಆಡ್ತಾರೆ. ಈಗ ರೊಮೇರಿಯೋ ಶೆಫರ್ಡ್ದು ತುಂಬ ರೀಲ್ ವೈರಲ್ ಆಗ್ತಾ ಇದೆ, ಇವತ್ತು ಆಡ್ಬೋದಾ? ಬ್ರೋ, ನನಗೂ ಯಾಕೋ ಡೌಟ್ ಅಂತೈತೆ. ಯಾಕಂದರೆ ವಿರಾಟ್ ಕೊಹ್ಲಿ, ಪಿಲ್ ಸಾಲ್ಟು, ರಜತ್ ಪಟ್ಟಿದಾರು, ದೇವದತ್ ಪಡಿಕಲ್ಲು ಇವರೇ ಕಚ್ಕೊಂಡ್ರೆ ಇನ್ನೆಲ್ಲ ಆಗುತ್ತೆ ಬ್ರೋ. ಇವರೇ ಸಾಕು, ಅವ್ರು ಬರೋಂಥದ್ದೇನು ಬೇಡ. ಇಲ್ಲ ಅಂದರೆ ಅವ್ರಿಗೂ ಒಂದು ಸ್ವಲ್ಪ ಅಂದರೆ ಒನ್ ಸೈಡ್ ಮ್ಯಾಚ್ ಆಗಬಾರ್ದು. ಒಂಥರ IPL ಅಲ್ಲಿ CSK RCB ಅಂದರೆ ಏನೊಂಥರ ಬಾಯಿ ಬಂದಿಗೆ ಗೆಲ್ಲಿಸ್ತಾರಲ್ಲ, ಅದೇ ನಮಗೆ ಆ ಥರ ಗೆದ್ರೇ ಚೆನ್ನಾಗಿ. ಮೇಯ್ನ್ ಅಂದರೆ ಅವರು ತಪ್ಪು ಮಾಡಿದ್ದು ಏನಂದರೆ ಸಂಜು ಸ್ಯಾಮ್ಸನ್ ಕರ್ಕೊಂಡು ಜಡೇಜನ್ ಬಿಟ್ಟರು, ಎಂಥ ಆಲ್ರೌಂಡರು. ಅದೊಂದು ನಮಗೊಂದು ಸ್ವಲ್ಪ, ನಾವು RCB ಡಯಟ್ ಫ್ಯಾನ್ ಆಗಿ ಅವರು ಧೋನಿ ಜೊತೆ ಚೆನ್ನಾಗಿದ್ರು ಜಡೇಜಾ, ಅದೊಂದು ಸ್ವಲ್ಪ ನಮಗೆ ದುಃಖ ಆಗುತ್ತೆ. ಆದರೆ ಅವರು ಆ್ಯಕ್ಷನಲ್ಲಿ ಅಷ್ಟೊಂದು ಪ್ಲೇಯರ್ಸ್ ಬಗ್ಗೆ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಬ್ಯಾಟ್ಸ್ಮನ್ ಬೌಲರ್ಸ್ನ ತಗೊಂಡಿಲ್ಲ, ಎಲ್ಲ ಯಂಗ್ಸ್ಟರ್ಸ್ ತಗೊಂಡವ್ರೆ. ಅದೇ ಒಂದು ಸ್ವಲ್ಪ ತೊಂದರೆ ಆಗಿರೋದು ಅವ್ರಿಗೆ. RCB ಸ್ಕ್ವಾಡು ಹಳೆ ಮ್ಯಾಚ್ ಇರೋ ಅದೇ ಸ್ಕ್ವಾಡ್ ಹಿಡ್ಕೊಂಡ್ರಿಂದ ಡಿಫೆಂಡಿಂಗ್ ಚಾಂಪಿಯನ್ಸು ಮತ್ತು ಹೋಮ್ ಗ್ರೌಂಡ್ ಇದೆ, ಅವ್ರಿಗೊಂದು ಒಳ್ಳೆ ಅಡ್ವಾಂಟೇಜ್ ಇರುತ್ತೆ. ಮತ್ತು CSK ಧೋನಿ ಇಲ್ಲ, ಸೊ ಅವ್ರಿಗೆ ಲೀಡಿಂಗ್ ಮಾಡೋಕ್ಕೆ ಮೇಯ್ನ್ ಅವ್ರ ಫ್ರೆಂಡ್ ಕ್ಯಾಪ್ಟನ್ ಇಲ್ಲ. ಸೊ ಮತ್ತು ಅವ್ರಿಗೆ ಇದು ಲಕ್ಕಿ ಜಡೇಜಾನ ಬಿಟ್ಟಿದ್ದಾರೆ. ಲಾಸ್ಟ್ ಮ್ಯಾಚಿಂದ CSK ಅಂತ ಪರ್ಫಾರ್ಮ್ ಮಾಡಿಲ್ಲ, ಸೊ ನೋಡಬೇಕು ಏನಾಗುತ್ತೆ ಅಂತ. ಹಾಂ, ಗೆಲ್ಲುತ್ತೆ. ರೊಮೇರಿಯೋ ಶೆಫರ್ಡಿಗೆ ಅವ್ರು ನೈಟ್ ಮೇರ್ ಆಗಿದ್ದಾರೆ. ಇಲ್ಲ, ಅವ್ರು ಏನೂ ಮಾಡೋಕ್ಕಾಗಲ್ಲ ಅನ್ಸುತ್ತೆ. ಯಾಕೆಂದರೆ ರೊಮೇರಿಯೋ ಶೆಫರ್ಡು T20 ವರ್ಲ್ಡ್ ಕಪ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿರೋದ್ರಿಂದ ಅವ್ರು ಚೆನ್ನಾಗಿ ಆಡ್ಬೋದು ಇವತ್ತು. ಬಟ್ ಅವ್ರಿಗೆ ಚಾನ್ಸ್ ಸಿಗೋದೇ ಡೌಟ್. ಈಗ RCB ವಿರಾಟ್ ಕೊಹ್ಲಿ ಸೆಂಚುರಿ ಹೊಡಿತಾನೆ ಅನ್ಸುತ್ತೆ. ಪಕ್ಕ ಸೆಂಚುರಿ ಹೊಡಿತಾರೆ. ನಿಮ್ಮ ಫೇವರೇಟ್ ಟೀಮ್? ನಿಮ್ಮ ಫೇವರೇಟ್ ಟೀಮ್ ಯಾವುದು? RCB. ಯಾಕೆ RCB ನೇ? ನನ್ನ ಫೇವರೇಟ್ ಟೀಮ್ ಕೊಹ್ಲಿ ಅವರೆಲ್ಲ ಅವರೇ. ಆಮೇಲೆ ಕರ್ನಾಟಕದ ಬೆಂಗಳೂರು, ಅದಕ್ಕೆ ಸರ್ ಅದು RCB ಅವರೇ ಗೆಲ್ಲೋದು. ಆಮೇಲೆ ಟಾಸು ಮ್ಯಾಟ್ರ್ ಆಗುತ್ತೆ. ಟಾಸ್ ಏನಾದ್ರು ನಾವು ಗೆದ್ದರೆ ಒನ್ ಸೈಡೆಡ್ ಆಗೋಗುತ್ತೆ, ಏನಾದ್ರು ಅವ್ರು ಗೆದ್ದರೆ ಸ್ವಲ್ಪ ಟೈಟ್ ಮ್ಯಾಚ್ ಬೀಳುತ್ತೆ. ಯಾಕಂದ್ರೆ ಅವ್ರ ಕಡೆನೂ ಬ್ಯಾಟಿಂಗ್ ಸ್ವಲ್ಪ ಚೆನ್ನಾಗಿದೆ. ಸಂಜೆ 2 ಮ್ಯಾಚ್ ಕ್ಲಿಕ್ ಆಗಿಲ್ಲ, ಈ ಮ್ಯಾಚ್ ಕ್ಲಿಕ್ ಆದರೆ ಒಳ್ಳೆ ಮ್ಯಾಚ್ ಆಗುತ್ತೆ. ಆಮೇಲೆ ನಮ್ಮ ಕಡೆನೂ ಒಳ್ಳೆ ಬ್ಯಾಟಿಂಗ್ ಎಲ್ಲ ತುಂಬ ಚೆನ್ನಾಗಿದ್ದಾರೆ, ಎಲ್ಲ ಫಾರ್ಮಲ್ಲಿದ್ದಾರೆ. ಪಡಿಕಲ್ ಹೋದ್ಸಲಿಗಿಂತ ಈ ಸಲಿಂದ ತುಂಬ ಒಳ್ಳೆ ಫಾರ್ಮಲ್ಲಿದ್ದಾನೆ. ಆಮೇಲೆ ನಮ್ಮ ಕ್ಯಾಪ್ಟನ್ನು ಒಳ್ಳೆ ಫಾರ್ಮಲ್ಲಿದ್ದಾನೆ. ಹೇಳ್ಬೇಕಂದ್ರೆ ಹೋದ ಮ್ಯಾಚ್ ಮಿಸ್ ಆಯಿತು, ಒಂದು 10 ಬಾಲಿಗೆ 30 ರನ್ ಆ ಥರ ಬಂತು. ಇನ್ನೂ ತುಂಬ ಚೆನ್ನಾಗಿ ಬ್ಯಾಟಿಂಗ್ ಆಡಿದ್ರು, ಬಟ್ ಔಟ್ ಆದ್ರು ಅಷ್ಟೇ. ಹೇಳ್ಬೇಕು ಅಂದರೆ ನಮ್ಮ ಕ್ಯಾಪ್ಟನ್ ತುಂಬ ಒಳ್ಳೆ ಫಾರ್ಮಲ್ಲಿದ್ದಾರೆ, ಹಾಗಾಗಿ ನಾವು ಸೋಲ್ತಿದ್ದಾರೆ. ಈಗ ಚೆನ್ನಾಗಿದೆ ಟೀಮು. CSK ಟೀಮ್ ನೋಡಿದ್ರೆ ಏನು? CSK ಟೀಮ್ ನೋಡಿದ್ರೆ ಸ್ವಲ್ಪ ಬೇಜಾರಾಗುತ್ತೆ. ಯಾಕಂದರೆ ಅವ್ರದ್ದು ಒಳ್ಳೆ ಟೀಮೇ ಇದ್ದಿದ್ದು ಇಷ್ಟು ವರ್ಷ. ಬಟ್ ಈಗ ಏನಾಗ್ತಿದೆ ಅಂದರೆ ಏನು ಹೇಳ್ತಾರಲ್ಲ, ಕ್ಯಾರಿಂಗ್ ಹೋಲ್ಡ್ ಡೆಡ್ ಅವರ್ಸ್ ಅಂತ, ಹಂಗೆ ಅದನ್ನು ಕ್ಯಾರಿ ಮಾಡ್ತಾನೆ ಇದ್ದಾರೆ ಅವರು. ಬಿಟ್ಟರೆ ಒಳ್ಳೇದು. ಯಾಕಂದ್ರೆ ಮೊನ್ನೆ 2 ಮ್ಯಾಚ್ ಇದ್ದೇನು ಧೋನಿ ಆಡಿಲ್ಲ, ಜನ ಬಂದರು ಸ್ಟೇಡಿಯಮ್ಗೆ. ಸೊ ಬಿಡೋದು ಬೆಸ್ಟು ಅಂದ್ಕೊತೀನಿ. ಯಾಕೆಂದರೆ ಆಯಪ್ಪ ಏನೂ ಪ್ರೂವ್ ಮಾಡೋದೇನು ಬೇಕಿಲ್ಲ, ಎಲ್ಲ ಪ್ರೂವ್ ಮಾಡಿ ಎಲ್ಲ ಆಗೋಗಿದೆ. ಇನ್ನೇನು ಪ್ರೂವ್ ಮಾಡೋದು ಬೇಡ. ಅಂದರೂ ಪಾಪ ಅವ್ನು ಪುಷ್ ಮಾಡಿ 45 ವರ್ಷ ಇನ್ನೂ ಪುಷ್ ಮಾಡೋದಿದೆಯಲ್ಲ, ಅದು ನನಗೆ ಸರಿ ಅನಿಸ್ತಿಲ್ಲ. ಸೊ ಬೆಸ್ಟು ಅವರು ಈ ಸೀಸನ್ ಆದಮೇಲೆ ರಿಟೈರ್ಮೆಂಟ್ ತೊಗೊಳೋದು ಬೆಸ್ಟು. ಎಮೋಷನ ಕ್ಯಾರಿ ಮಾಡ್ತಾನೆ ಇದ್ದರೆ ಅವ್ರಿಗಿನ್ನ 10 ವರ್ಷ ಬೇಕು ಮತ್ತೆ ಟೀಮ್ ಸೆಟ್ ಮಾಡೋದಕ್ಕೆ. ಸೊ ಬೆಸ್ಟು ಅವರು ಅರ್ಥ ಮಾಡಿಕೊಂಡು ಅವ್ರು ಬಿಟ್ಕೊಟ್ರೆ ಒಳ್ಳೇದು ಅನ್ಸುತ್ತೆ ನನಗೆ. ದೇವದತ್ ಪಡಿಕಲ್ಲು ಫಾರ್ಮಲ್ ಅವರೇ ಚೆನ್ನಾಗಿ ಆಡೋದು, ಪಕ್ಕ RCBನೇ ಗೆಲ್ಲೋದು. CSK ಗೆ ಬ್ಯಾಕ್ ಟು ಬ್ಯಾಕ್ 2 ಮ್ಯಾಚ್ ಸೋತಿದೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಅದೇ ಅವರು ಎಷ್ಟು ಆಡಿದ್ರು ಒಂದು ಸತಿ ಬಾಲಿಂಗ್ ಚೆನ್ನಾಗಿ ಮಾಡಿದ್ರೆ ಒಂದು ಸತಿ ಬ್ಯಾಟಿಂಗ್ ಚೆನ್ನಾಗಿ ಆಡಲ್ಲ, ಅದಕ್ಕೇ ಸೋತಿರೋದು ಕಷ್ಟ ಆಗ್ತಿದೆ. ಪ್ರಕಾರ RCBನೇ ಗೆಲ್ಬೋದು, 100% RCBನೇ ಹೊಡೆಯುತ್ತೆ. ಫಸ್ಟ್ ಮ್ಯಾಚು RCBನೇ ಹೊಡೆದಿದೆ. ಸೊ ಕೊಹ್ಲಿ ಇವತ್ತು 100% ಸೆಂಚುರಿ ಹೊಡಿತಾರೆ ಅಂತ ಹೋಪ್ ಇದೆ. ಮತ್ತು ಕೊಹ್ಲಿ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ಬ್ಯಾಟಿಂಗ್ ಲೈನಪ್ಪಲ್ಲಿ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ಎಲ್ಲ RCB ಟೀಮ್ ಅವರೆಲ್ಲ ಚೆನ್ನಾಗಿ ಆಡ್ತಾ ಇದ್ದಾರೆ. ಹಿಂಗೆ ಕ್ಯಾರಿ ಆಗಲಿ, ಈ ಸಲಿನೂ RCBನೇ ಗೆಲ್ಲಿ. ಸರ್, ಈಗ ನೆಕ್ಸ್ಟು ಸ್ಟೇಡಿಯಂ ಬಗ್ಗೆ ಮಾತಾಡೋದಾದ್ರೆ ಚಿನ್ನಸ್ವಾಮಿ ಸ್ಟೇಡಿಯಮ್ಮು. ಇದರಲ್ಲಿ ಟಾಸ್ ಆದರೆ ಯಾರು ಬೌಲಿಂಗ್ ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಬೇಕಾಗುತ್ತೆ, ಎಷ್ಟು ಮಹತ್ವ ಆಗಿರುತ್ತೆ ಇದು? ಖಂಡಿತ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಅದರದೇ ಆದಂಥ ಒಂದು ಇತಿಹಾಸ ಇದೆ. ಯಾವುದೇ ಒಂದು ತಂಡ ಭಾರತಕ್ಕೆ ಪ್ರವಾಸ ಕೈಗೊಂಡಾಗ ಬಹಳ ಮುಖ್ಯವಾಗಿ ನಮ್ಮ ಕರ್ನಾಟಕದ ಚಿನ್ನಸ್ವಾಮಿ ಸ್ಟೇಡಿಯಂಗಳಿಗೆ ಒಂದು ಪಂದ್ಯವನ್ನು ಕೊಡ್ತಾರೆ. ಯಾಕೆಂದರೆ ಅಭಿಮಾನಿಗಳು ಆ ರೀತಿ ಇದ್ದಾರೆ. ಆ ಕ್ರಿಕೆಟನ್ನು ಒಂದು ಬೆಂಬಲಿಸಲಿಕ್ಕೆ, ಪ್ರೋತ್ಸಾಹಿಸಲಿಕ್ಕೆ, ಆಟಗಾರರನ್ನ ಹುರಿದುಂಬಿಸಲಿಕ್ಕೆ ಮೈದಾನದಲ್ಲಿ ಪ್ರೇಕ್ಷಕರಿದ್ರೇ ಆ ಒಂದು ಪಂದ್ಯ ರಣರೋಚಕ ಆಗುತ್ತೆ. ಇವತ್ತು ಚಿನ್ನಸ್ವಾಮಿಗೆ
ಕಳೆದ ವರ್ಷ ನಡೆದಂಥ ಒಂದು ಕಹಿ ಘಟನೆಯನ್ನು ಬಿಟ್ಟರೆ ಇದುವರೆಗೂ ಒಂದು ಒಳ್ಳೆ ಫಲಿತಾಂಶವನ್ನು ನಾವು ಚಿನ್ನಸ್ವಾಮಿಯಲ್ಲಿ ನೋಡಿದ್ದೀವಿ. ವಿಶ್ವಕಪ್ ಪಂದ್ಯಾವಳಿಗಳಿರ್ಬೋದು. ಈಗ IPL ಕೂಡ ಈಗ ಇವತ್ತು 2008ರಿಂದ ಇಲ್ಲಿವರೆಗೂ 101ನೇ ಪಂದ್ಯ ಇವತ್ತು ನಡೀತಾ ಇರ್ತಕ್ಕಂಥದ್ದು. ನಾವು ಅದ್ರ ಇತಿಹಾಸವನ್ನು ನೋಡ್ತಾ ಬಂದಾಗ ಸೆಕೆಂಡ್ ಬ್ಯಾಟ್ ಮಾಡಿದವರು 54 ಸರಿ ಗೆದ್ದಿದ್ದಾರೆ, ಫಸ್ಟ್ ಬ್ಯಾಟ್ ಮಾಡಿದವರು 43 ಸರಿ, ಒಂದು 4ರಲ್ಲಿ ರಿಸಲ್ಟ್ ಬಂದಿಲ್ಲ. ಹಾಗಾಗಿ ಇವತ್ತಿನ ಇದು ಕೂಡ ಇವತ್ತಿನ ಒಂದು ಟಾಸ್ ಗೆದ್ದರೂ ಕೂಡ ಯಾವುದೇ ನಾಯಕ, ಯುವ ನಾಯಕರು ಇಬ್ಬರು ಕೂಡ RCBಯಲ್ಲಿ ರಜತ್ ಪಾಟಿದಾರ್ ಇರ್ಬೋದು, CSKಯಲ್ಲಿ ಋತುರಾಜ್ ಗಾಯಕ್ವಾಡ್ ಇಬ್ಬರು ಕೂಡ ಸಮಾನ ವಯಸ್ಕರು, ಸಮಾನ ಥಿಂಕ್ ಮಾಡ್ತಕ್ಕಂಥ ಆಲೋಚನೆ ಇರ್ತಕ್ಕಂಥ ಆಟಗಾರ ಆಗಿರೋದ್ರಿಂದ ಅವರಿಬ್ಬರು ಕೂಡ ಇವತ್ತು ಟಾಸ್ ಈಸ್ ದ ವೆರಿ ಇಂಪಾರ್ಟೆಂಟ್. ಯಾರು ಟಾಸ್ ಗೆಲ್ತಾರೋ ಅವರು ಮಸ್ಟ್ ಆ್ಯಂಡ್ ಶುಡ್ ಎಲೆಕ್ಟೆಡ್ ಟು ಫೀಲ್ಡ್ ಫಸ್ಟ್, ಬೌಲ್ ಮಾಡೋಕ್ಕೆ ಅವ್ರು ಇಷ್ಟಪಡ್ತಾರೆ. ಯಾಕೆಂದರೆ ಈ ಒಂದು 2026ರ 19ನೇ ಸೀಸನ್ ನಾವು ನೋಡ್ತಾ ಬಂದರೆ ಸೆಕೆಂಡ್ ಬ್ಯಾಟ್ ಮಾಡ್ತಿರ್ತಕ್ಕಂಥ ತಂಡಗಳು ಜಾಸ್ತಿ ಗೆಲ್ತಾ ಇದ್ದಾರೆ. ಕೆಲವರು ಹೇಳ್ತಾರೆ ಫಸ್ಟ್ ಬ್ಯಾಟ್ ಮಾಡೋದು ಒಳ್ಳೆಯದು, ಆಮೇಲೆ ಡ್ಯೂ ಬೀಳುತ್ತೆ, ಬೌಲಿಂಗ್ ಮಾಡೋದು ಕಷ್ಟ ಆಗುತ್ತೆ ಅಂತ. ಆದರೆ ಇವತ್ತು ನೋಡಿ 101 ಪಂದ್ಯಗಳಲ್ಲಿ ಸೆಕೆಂಡ್ ಬ್ಯಾಟ್ ಮಾಡೋದು 54 ರನ್ ಗೆದ್ದಿರೋದ್ರಿಂದ ಇವತ್ತು ಕೂಡ ಸಹಜವಾಗಿ, ಆಮೇಲೆ ವೆರಿ ಶಾರ್ಟ್ ಬೌಂಡ್ರಿ, ಆಮೇಲೆ ಫ್ಲಾಟ್ ಪಿಚ್ಚು, ಬ್ಯಾಟಿಂಗ್ ಪ್ಯಾರಡೈಸ್ ಅಂತಾರೆ, ಬ್ಯಾಟ್ಸ್ಮನ್ಗಳಿಗೆ ಸ್ವರ್ಗ. ಇವತ್ತು ರನ್ನು ಹೊಳೆ ಎರಡೂ ತಂಡಗಳಿಂದ ಫಸ್ಟ್ ಬ್ಯಾಟ್ ಮಾಡಲಿ ಸೆಕೆಂಡ್ ಬ್ಯಾಟ್ ಮಾಡಲಿ, ಒಟ್ಟಿನಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಇವತ್ತು ಅತಿ ಹೆಚ್ಚು ರನ್ಗಳ ಸುರಿಮಳೆ ಆಗ್ತದೆ. ಪ್ರೇಕ್ಷಕರಂತಲೂ ತುದಿಗಾಲಲ್ಲಿ ಎರಡೂ ತಂಡಕ್ಕೆ ಅಷ್ಟೇ ಪ್ರೇಕ್ಷಕರಿರ್ತಾರೆ, ಆದರೂ ಕೂಡ ನಮ್ಮ RCB ಓನ್ ಪಿಚ್ ಆಗಿರೋದ್ರಿಂದ ಹೆಚ್ಚು RCB ಬೆಂಬಲಿಗರು ಇವತ್ತು ಈ ರಣರೋಚಕ ಪಂದ್ಯವನ್ನು ನೋಡಲಿಕ್ಕೆ ಕಾತುರದಿಂದ ಕಾಯ್ತಾ ಇದ್ದಾರೆ. ಸರ್, ಈಗ ಫಸ್ಟ್ ಟಾಸ್ ವಿನ್ ಆಗಿ ಯಾರು ಚೇಸಿಂಗ್ ತೊಗೊತಾರೋ ಅವ್ರು ವಿನ್ ಆಗ್ತಾರೆ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ ಸರ್. ಫಸ್ಟ್ ಬ್ಯಾಟಿಂಗ್ ತೊಗೊಂಡವರು ಯಾವ ಒಂದು ಸ್ಕೋರ್ನ ಸೆಟ್ ಮಾಡಿಬಿಡಬೇಕಾಗುತ್ತೆ ಸರ್? ನೋಡಿ, ಈಗ ನಾವು ಚಿನ್ನಸ್ವಾಮಿಯಲ್ಲಿ 287 ರನ್ಗಳನ್ನು SRH ತಂಡ ಗಳಿಸಿರ್ತಕ್ಕಂಥದ್ದು ಇದುವರೆಗಿನ ದಾಖಲೆ ಆಗಿದೆ. 287 ಹೈಯೆಸ್ಟ್ ಸ್ಕೋರ್ ದಾಖಲೆ ಆಗಿರ್ತಕ್ಕಂಥದ್ದು ಇದೇ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಸನ್ರೈಸರ್ಸ್ ಹೈದರಾಬಾದ್. ಲೋಯೆಸ್ಟ್ ಸ್ಕೋರ್ ಅಂತ ಬಂದರೆ ನಮ್ಮ RCB ಅವರು 82 ರನ್ಗಳಿಗೆ ಸರ್ವಪತನವನ್ನು ಕಂಡಿರ್ತಾರೆ. ಮೀಡಿಯಮ್ ಒಂದು 200ರಿಂದ 230 ರನ್ ಬರ್ತಕ್ಕಂಥದ್ದು RCB ಪಿಚ್ನಲ್ಲಿ ಆವ್ರೇಜ್ ಸ್ಕೋರು. ಆದರೆ ಇವತ್ತು ಇನ್ ಕೇಸ್ ಯಾರೇ ಫಸ್ಟ್ ಬ್ಯಾಟ್ ಮಾಡಿದ್ರು ಗೆಲ್ಲಬೇಕು ಅಂದ್ಕೊಂಡ್ರೆ ಮೋರ್ ದ್ಯಾನ್ 240, 250 ಇಸ್ ದ ಮಸ್ಟ್. 230 ರನ್ ನಂತರ ಗಳಿಸಿದ್ದೆ ಆದರೆ ಎದುರಾಳಿ ತಂಡದ ಬ್ಯಾಟ್ಸ್ಮನ್ಗಳಿಗೆ ಒತ್ತಡವನ್ನು ಹಾಕಿ ಕಟ್ಟಿ ಹಾಕಲಿಕ್ಕೆ ಬೌಲರ್ಗಳಿಗೆ ಸುಲಭ ಆಗುತ್ತೆ. ಹಾಗಾಗಿ ಯಾವ ತಂಡ ಫಸ್ಟ್ ಬ್ಯಾಟ್ ಮಾಡಿದ್ರು ಕೂಡ 230 ರನ್ಗಳ ಗಡಿಯನ್ನು ದಾಟಬೇಕಾಗುತ್ತೆ. ಡಿಸ್ಕಷನಲ್ಲಿ ಭಾಗಿಯಾಗಿದ್ದಕ್ಕೆ ತುಂಬ ಧನ್ಯವಾದ. ಓಕೆ, ನಿಮಗೂ ಕೂಡ ಧನ್ಯವಾದ. ಇವತ್ತೇನು RCB ತಂಡದ ಮತ್ತು CSK ತಂಡದ ಈ ಒಂದು ಪಂದ್ಯವನ್ನು ನೋಡಲಿಕ್ಕೆ ಬಹಳ ಕುತೂಹಲಕಾರಿಯಾಗಿ ಕಾಯ್ತಾ ಇರ್ತಕ್ಕಂಥ ಎಲ್ಲ ಅಭಿಮಾನಿಗಳು ಕೂಡ ಇವತ್ತಿನ ಪಂದ್ಯ ರಣರೋಚಕತೆಯನ್ನು ಕೊಡಲಿ. ಇವತ್ತಿನ ಪಂದ್ಯ ಹೈ ವೋಲ್ಟೇಜ್ ಆಗಿ ಹಾಟ್ ಫೇವ್ರೇಟ್ ಆಗಿರ್ತಕ್ಕಂಥ RCB ಗೆಲುವನ್ನು ದಾಖಲಿಸಲಿ ಅಂತಕ್ಕಂಥ ಹೇಳ್ತಾ ಹೆಚ್ಚಿನ ಇವತ್ತಿನ ಪಂದ್ಯಕ್ಕೆ 60-40 RCB ಗೆಲುವಿನ ಅವಕಾಶ 60% ಇದ್ದರೆ ಈಗಾಗಲೇ 2 ಸೋಲನ್ನು ದಾಖಲಿಸಿರ್ತಕ್ಕಂಥ ಚೆನ್ನೈಗೆ ಕೇವಲ 40% ಇರೋದ್ರಿಂದ ಇವತ್ತಿನ ಪಂದ್ಯ ಮತ್ತೊಮ್ಮೆ ಹೈ ವೋಲ್ಟೇಜ್ ಆಗುತ್ತೆ. ಎಲ್ಲರೂ ಕೂಡ ನಮಸ್ಕಾರ, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ವಿಶೇಷ. ಇದೇ ರೀತಿಯ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಪ್ರಜಾಶಕ್ತಿ TV. ಇದು ನಿಮ್ಮ ಧ್ವನಿ.